ಪ್ಲಾಜಾದಲ್ಲಿ ಸಂಭವಿಸಿದ ಆ ಭೀಕರ ಘಟನೆ. ನಾನು ನನ್ನ ಅಂಗಡಿಯಲ್ಲಿ ಸಾಮಾನುಗಳ ಪಟ್ಟಿಯನ್ನು ತಯಾರಿಸುತ್ತಿದ್ದೆ. ಅಷ್ಟರಲ್ಲಿ ಒಬ್ಬ ಬಡಮಹಿಳೆ ಬಂದಳು. ಅವಳ ಮುಖದಲ್ಲಿ ಆಯಾಸವಿತ್ತು, ಕಣ್ಣುಗಳಲ್ಲಿ ಭಯ ಮತ್ತು ಧ್ವನಿಯಲ್ಲಿ ಮುರಿದುಹೋದ ಭರವಸೆಯಿತ್ತು. ಅವಳು ಹೇಳಿದಳು, ಪತಿ ತೀರಿಹೋದ ನಂತರ ಮಗಳು ಹುಟ್ಟಿದಾಗ ಅತ್ತೆಮಾವನವರು ಮನೆಯಿಂದ ಹೊರಹಾಕಿದರು. ಈಗ ನನ್ನ ಮಗುವಿಗೆ ಧರಿಸಲು ಬಟ್ಟೆಯೂ ಇಲ್ಲ. ಇಡೀ ರಾತ್ರಿ ಚಳಿಯಲ್ಲಿ ನಡುಗುತ್ತಾ ಇರುತ್ತಾಳೆ. ಅವಳ ಮಾತನ್ನು ಕೇಳಿ ನನ್ನ ಮನಸ್ಸು ಕರಗಿತು. ನಾನು ಹೆಚ್ಚು ಯೋಚಿಸದೆ ಅವಳ ಮಗುವಿಗಾಗಿ ಒಳ್ಳೆಯ ಬಟ್ಟೆಗಳನ್ನು ತೆಗೆದೆ ಮತ್ತು ಆಟಿಕೆಗಳನ್ನು ಉಚಿತವಾಗಿ ನೀಡಿದೆ. ಇಂದಿನಿಂದ ಈ ಮಗು ನನ್ನ ಮಗಳು ಎಂದು ಹೇಳಿದೆ. ಆ ಮಹಿಳೆ ಕೈಮುಗಿದು ನನಗೆ ಹರಸುತ್ತಾ ಹೊರಟು ಹೋದಳು. ಆದರೆ ಹೋಗುವಾಗ ಮಗುವಿನ ಆಟಿಕೆಯನ್ನು ನನ್ನ ಅಂಗಡಿಯಲ್ಲೇ ಮರೆತು ಹೋಗಿದ್ದಳು. ನಾನು ತಕ್ಷಣ ಹೊರಗೆ ಓಡಿಬಂದೆ ಮತ್ತು ಅಲ್ಲಿ ಕಂಡ ದೃಶ್ಯ ನನ್ನನ್ನು ದಂಗಾಗಿಸಿತು. ಆ ಮಹಿಳೆ ಒಂದು ಬಿಎಂಡಬ್ಲ್ಯೂ ಕಾರಿನಲ್ಲಿ ಕುಳಿತು ಹೋಗುತ್ತಿದ್ದಳು. ನಾನು ಅಲ್ಲೇ ಸ್ತಬ್ಧನಾಗಿ ನಿಂತುಬಿಟ್ಟೆ. ಕೆಲವು ಕ್ಷಣಗಳವರೆಗೆ ಇದು ಏನೆಂದು ನನಗೆ ಅರ್ಥವಾಗಲಿಲ್ಲ. ನನ್ನ ಅಂಗಡಿ ನಗರದ ಒಂದು ದೊಡ್ಡ ಮತ್ತು ಪ್ರಸಿದ್ಧ ಪ್ಲಾಜಾದಲ್ಲಿತ್ತು. ಅದು ನಗರದ ಅತ್ಯಂತ ಪರಿಚಿತ ರಸ್ತೆಯಲ್ಲಿತ್ತು. ಇಲ್ಲಿ ಯಾವಾಗಲೂ ಜನರ ಭೇಟಿ ಇರುತ್ತಿತ್ತು. ಇಲ್ಲಿ ಸುಮಾರು 100 ಅಂಗಡಿಗಳಿದ್ದವು. ಇಲ್ಲಿ ಸಿಗದ ವಸ್ತು ಯಾವುದೂ ಇರಲಿಲ್ಲ. ನನ್ನ ಅಂಗಡಿ ಮಾಲ್ನ ಪ್ರವೇಶದ್ವಾರದ ಬಳಿ ಕೆಳಮಹಡಿಯಲ್ಲೇ ಇತ್ತು. ಈ ಪ್ಲಾಜಾದ ಮಾಲೀಕ ನನ್ನ ಸ್ನೇಹಿತ ಮತ್ತು ಸೋದರ ಸಂಬಂಧಿ ವರುಣ್ ಆಗಿದ್ದ. ಅವನ ಅನುಪಸ್ಥಿತಿಯಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಾನೇ ನಿಭಾಯಿಸುತ್ತಿದ್ದೆ. ಇಡೀ ಪ್ಲಾಜಾದ ಕ್ಯಾಮೆರಾಗಳ ನಿಯಂತ್ರಣವು ನನ್ನ ಅಂಗಡಿಯಲ್ಲೇ ಇತ್ತು. ಯಾರು ಬರುತ್ತಿದ್ದಾರೆ, ಯಾರು ಹೋಗುತ್ತಿದ್ದಾರೆ, ಯಾರು ಏನು ಮಾಡುತ್ತಿದ್ದಾರೆ ಎಂಬುದು ನನ್ನ ಕಣ್ಣೆದುರೇ ಇರುತ್ತಿತ್ತು. ನಾನು ಮಕ್ಕಳ ಬೇಸಿಗೆ, ಚಳಿಗಾಲದ ಬಟ್ಟೆಗಳು ಮತ್ತು ಇತರ ಅಗತ್ಯ ವಸ್ತುಗಳನ್ನು ಮಾರುತ್ತಿದ್ದೆ. ಆ ದಿನ ನನ್ನ ಮಗಳು ಪಿಂಕಿಯ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಈ ಕಾರಣದಿಂದಾಗಿ ನಾನು ತುಂಬಾ ಆತಂಕದಲ್ಲಿದ್ದೆ. ಬೆಳಿಗ್ಗೆ ನಾನು ಅಂಗಡಿಗೆ ಬಂದಾಗ ಅವಳಿಗೆ ವಿಪರೀತ ಜ್ವರವಿತ್ತು. ಈಗ ಅವಳ ಸ್ಥಿತಿ ಹೇಗಿದೆಯೋ ಏನೋ ಎಂಬ ಚಿಂತೆಯಲ್ಲಿದ್ದೆ. ನಾನು ಇದೇ ಆಲೋಚನೆಯಲ್ಲಿ ಮುಳುಗಿದ್ದಾಗ ಮಹಿಳೆಯೊಬ್ಬಳ ಧ್ವನಿ ಕೇಳಿ ತಲೆ ಎತ್ತಿದೆ. ಅವಳು ಸುದೀರ್ಘವಾದ ಉಡುಪು, ಸೂಟ್ ಧರಿಸಿದ್ದಳು. ಆದರೆ ದುಪ್ಪಟ್ಟಾದಿಂದ ಮುಖವನ್ನು ಪೂರ್ತಿಯಾಗಿ ಮುಚ್ಚಿಕೊಂಡಿದ್ದಳು. ಕೇವಲ ಕಣ್ಣುಗಳು ಮಾತ್ರ ಕಾಣಿಸುತ್ತಿದ್ದವು. ಅವುಗಳಲ್ಲಿ ಕಣ್ಣೀರು ತುಂಬಿತ್ತು. ಅವಳು ನೋಡಲು ಸುಶಿಕ್ಷಿತೆ ಮತ್ತು ತಿಳುವಳಿಕೆಯುಳ್ಳವಳಂತೆ ಕಾಣುತ್ತಿದ್ದಳು. ಹೇಳಿ ಸಹೋದರಿ, ನಿಮಗೆ ಏನು ಬೇಕು ಎಂದು ನಾನು ಕಣ್ಣು ತಗ್ಗಿಸಿ ಕೇಳಿದೆ. ಅವಳು ತಾನಾಗಿಯೇ ಮಾತನಾಡತೊಡಗಿದಳು. ನನ್ನ ಅತ್ತೆಮಾವ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ. ನನ್ನ ಪತಿ ಬದುಕಿಲ್ಲ. ಕೆಲವು ದಿನಗಳ ಹಿಂದಷ್ಟೇ ಮಗಳು ಹುಟ್ಟಿದ್ದಾಳೆ. ಹೆಣ್ಣು ಮಗು ಹುಟ್ಟಿದ್ದಕ್ಕೆ ನನಗೆ ಈ ಶಿಕ್ಷೆ ಸಿಕ್ಕಿದೆ. ಅವಳ ಬಳಿ ಬಟ್ಟೆಯೂ ಇಲ್ಲ, ಯಾವುದೇ ಸಾಮಾನುಗಳೂ ಇಲ್ಲ. ನನ್ನ ಬಳಿ ಒಂದು ಪೈಸೆಯೂ ಇಲ್ಲ. ದೇವರಿಗಾಗಿ ನನಗೆ ಸಹಾಯ ಮಾಡಿ. ಇಷ್ಟು ಹೇಳಿ ಅವಳು ಅಳತೊಡಗಿದಳು. ನಾನು ಸಾಮಾನ್ಯವಾಗಿ ಭಿಕ್ಷೆ ಬೇಡುವವರಿಂದ ದೂರವಿರುತ್ತಿದ್ದೆ. ನನಗೆ ಬೇಡುವುದು ಇಷ್ಟವಿರಲಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿ ಕೈ ಚಾಚಬೇಡಿ ಎಂದು ನಾನು ಯಾವಾಗಲೂ ಹೇಳುತ್ತಿದ್ದೆ. ಆದರೆ ಆ ಸಮಯದಲ್ಲಿ ಏನಾಯಿತೋ ಗೊತ್ತಿಲ್ಲ, ನಾನು ನನ್ನ ತತ್ವಗಳನ್ನು ಮರೆತುಬಿಟ್ಟೆ. ಆ ಮಹಿಳೆಯ ಮೇಲೆ ನನಗೆ ತುಂಬಾ ಕನಿಕರ ಉಂಟಾಯಿತು. ಬಹುಶಃ ಅವಳು ವೃತ್ತಿಪರ ಭಿಕ್ಷುಕಿಯಂತೆ ಕಾಣುತ್ತಿರಲಿಲ್ಲ. ಅನಿವಾರ್ಯತೆಯಿಂದ ಬೇಡುತ್ತಿದ್ದಳು. ನಾನು ಅವಳ ಮಗುವಿಗೆ ಒಳ್ಳೆಯ ಬಟ್ಟೆಗಳನ್ನು ತೆಗೆದುಕೊಟ್ಟೆ. ನಂತರ ಕೇಳಿದೆ, ಇದರ ಹೊರತಾಗಿ ಇನ್ನೇನಾದರೂ ಬೇಕೇ? ಅವಳು ಹಣ ಕೇಳಬಹುದು ಎಂದು ನಾನು ಭಾವಿಸಿದೆ. ಆದರೆ ಅವಳು ಹೇಳಿದಳು, ನನಗೆ ಮಗುವಿಗಾಗಿ ಹಾಲಿನ ಸಾಮಾನುಗಳು ಮತ್ತು ಕೆಲವು ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳಬೇಕಿದೆ. ನನ್ನ ಸ್ನೇಹಿತ ಸುಮಿತ್ನ ಅಂಗಡಿ ಮೇಲಿನ ಮಹಡಿಯಲ್ಲಿದೆ. ನಾನು ಅವನಿಗೆ ಕರೆ ಮಾಡಿದೆ. ವಿಷಯ ತಿಳಿಸಿ ಅವಳಿಗೆ ಬೇಕಾದುದನ್ನು ಕೊಡು, ಹಣವನ್ನು ನಾನು ಪಾವತಿಸುತ್ತೇನೆ ಎಂದೆ. ಆ ಮಹಿಳೆ ಧನ್ಯವಾದ ಹೇಳಿ ಮೇಲೆ ಹೋದಳು. ಸ್ವಲ್ಪ ಸಮಯದ ನಂತರ ಅವಳು ಹಿಂತಿರುಗಿ ಬಂದ ತಕ್ಷಣ ನನ್ನ ಪತ್ನಿಯ ಫೋನ್ ಬಂದಿತು. ಅವಳು ಅಳುತ್ತಾ ಹೇಳಿದಳು, ಪಿಂಕಿಯ ಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಬೇಗ ಮನೆಗೆ ಬನ್ನಿ. ನಾನು ಒಬ್ಬಳೇ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸಾಧ್ಯವಾಗುತ್ತಿಲ್ಲ. ನಾನು ಗಾಬರಿಯಾದೆ. ಆ ಮಹಿಳೆಯು ಬೇಗಬೇಗನೆ ಧನ್ಯವಾದ ಹೇಳಿ ಹೊರಟು ಹೋದಳು. ಆಗ ನನ್ನ ಕಣ್ಣು ಕೌಂಟರ್ ಮೇಲೆ ಬಿತ್ತು. ಅವಳು ಮಗುವಿನ ಆಟಿಕೆಯನ್ನು ಅಲ್ಲೇ ಬಿಟ್ಟು ಹೋಗಿದ್ದಳು. ನಾನು ತಕ್ಷಣ ಹೊರಗೆ ಓಡಿದೆ. ಕೆಲಸಗಾರನಿಗೆ ಅಂಗಡಿ ನೋಡಿಕೊಳ್ಳಲು ಹೇಳಿ ಹೊರಬಂದೆ. ನೋಡಿದರೆ ಅದೇ ಮಹಿಳೆ ದೊಡ್ಡ ಕಾರಿನಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ನನ್ನ ಮೆದುಳು ಮರಗಟ್ಟಿದಂತಾಯಿತು. ಆ ಮಹಿಳೆ ಅಷ್ಟು ಶ್ರೀಮಂತಳಾಗಿದ್ದರೆ ನನ್ನ ಬಳಿ ಸಹಾಯವನ್ನೇಕೆ ಕೇಳಿದಳು? ಇವೇ ಪ್ರಶ್ನೆಗಳಲ್ಲಿ ಮುಳುಗಿದ್ದ ನಾನು ಹೇಗೋ ಮನೆ ತಲುಪಿದೆ. ಪತ್ನಿ ಮತ್ತು ಮಗಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ನನ್ನ ಕೆಲಸಗಾರನ ಫೋನ್ ಬಂದಿತು. ಅವನು ನಡುಗುವ ದನಿಯಲ್ಲಿ ಹೇಳಿದನು, ಸರ್, ಪ್ಲಾಜಾದಲ್ಲಿ ಬೆಂಕಿ ಬಿದ್ದಿದೆ. ತುಂಬಾ ದೊಡ್ಡ ನಷ್ಟವಾಗುತ್ತಿದೆ. ಎಲ್ಲೆಡೆ ಬೆಂಕಿ ಆವರಿಸಿದೆ. ಜನ ಸುಟ್ಟು ಹೋಗಿದ್ದಾರೆ. ಲಕ್ಷಾಂತರ ರೂಪಾಯಿಗಳ ನಷ್ಟವಾಗಿದೆ. ನನ್ನ ಕೈಯಿಂದ ಫೋನ್ ಕೆಳಗೆ ಬೀಳುವಂತಾಯಿತು.
ನಾನು ಸ್ತಬ್ಧನಾದೆ. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಎಲ್ಲವೂ ಸರಿಯಾಗಿತ್ತು. ನಾನು ಮಾಲ್ನಿಂದ ಹೊರಬಂದಾಗ ಪ್ರತಿಯೊಂದು ವಸ್ತುವೂ ಅದರ ಜಾಗದಲ್ಲಿತ್ತು. ಯಾವುದೇ ಗದ್ದಲ, ಅಸ್ತವ್ಯಸ್ತತೆ ಅಥವಾ ವಿಚಿತ್ರ ಚಲನವಲನಗಳು ಕಂಡುಬಂದಿರಲಿಲ್ಲ. ನಂತರ ಇದ್ದಕ್ಕಿದ್ದಂತೆ ಕೆಲವೇ ನಿಮಿಷಗಳಲ್ಲಿ ಬೆಂಕಿ ಹೇಗೆ ಹತ್ತಿಕೊಂಡಿತು ಮತ್ತು ಎಲ್ಲವೂ ಬೂದಿಯಾಯಿತು. ಹೆಂಡತಿ ಮತ್ತು ಮಗಳನ್ನು ಆಸ್ಪತ್ರೆಗೆ ತಲುಪಿಸಿದ ನಂತರ ನಾನು ಮತ್ತೆ ಪ್ಲಾಜಾಕ್ಕೆ ಮರಳಿದೆ. ಎದುರಿನ ದೃಶ್ಯವೂ ಆತ್ಮವನ್ನೇ ನಡುಗಿಸುವಂತಿತ್ತು. ಎಲ್ಲೆಡೆ ಬೆಂಕಿಯ ಜ್ವಾಲೆಗಳಿದ್ದವು. ಮಕ್ಕಳ ಅಳಲು, ಚೀರಾಟ, ಮಹಿಳೆಯರ ಕೂಗು ಮತ್ತು ವ್ಯಾಪಾರಿಗಳ ಸಹಾಯಕ್ಕಾಗಿ ಬೇಡಿಕೊಳ್ಳುವಿಕೆ, ಎಲ್ಲೆಡೆ ಪ್ರಳಯವೇ ಸಂಭವಿಸಿದಂತಿತ್ತು. ಯಾರು ಎಲ್ಲಿದ್ದಾರೋ ಅಲ್ಲಿಯೇ ಅಳುತ್ತಿದ್ದರು. ಆದರೆ ಯಾರಿಗೂ ಸಹಾಯ ಮಾಡುವ ಶಕ್ತಿ ಇರಲಿಲ್ಲ. ಬೆಂಕಿ ಇನ್ನೂ ಹೆಚ್ಚಾದಾಗ ಅಗ್ನಿಶಾಮಕ ದಳದ ವಾಹನಗಳು ಬಂದವು. ಅವರು ಬೆಂಕಿಯನ್ನು ಹತೋಟಿಗೆ ತರಲು ಸರ್ವಪ್ರಯತ್ನ ಮಾಡಿದರು. ಆದರೆ ಬೆಂಕಿ ಮಾತ್ರ ಒಬ್ಬ ಶತ್ರುವಿನಂತೆ ಎಲ್ಲವನ್ನೂ ನುಂಗುತ್ತಲೇ ಸಾಗಿತ್ತು. ಬೆಂಕಿಯ ಕೆನ್ನಾಲಗೆ ಮತ್ತು ಬಯಲಾಗದ ರಹಸ್ಯ. ಈ ಬೆಂಕಿಯು ಯಾವುದೋ ಸೇಡಿನ ಕಾರಣಕ್ಕಾಗಿ ಹತ್ತಿಕೊಂಡಂತೆ ಭಾಸವಾಗುತ್ತಿತ್ತು. ಇದು ನಮ್ಮ ಪಾಪಗಳ ಫಲವೋ ಅಥವಾ ಯಾರೋ ಹೊಟ್ಟೆಕಿಚ್ಚಿನಿಂದ ಮಾಡಿದ ಸಂಚೋ ಎಂಬುದು ಅರ್ಥವಾಗುತ್ತಿರಲಿಲ್ಲ. ನಾನು ಆ ಸಮಯದಲ್ಲಿ ಅಲ್ಲಿ ಇರಲಿಲ್ಲ ಎಂಬುದು ನನ್ನ ಅದೃಷ್ಟವೇ ಸರಿ. ಸ್ವಲ್ಪ ಸಮಯದ ಮುಂಚೆಯೇ ನಾನು ಅಲ್ಲಿಂದ ಹೊರಟಿದ್ದೆ. ಹೀಗಾಗಿ ಸಾವಿನ ಮುಖದಿಂದ ಪಾರಾಗಿದ್ದೆ. ವರುಣ್ ಜೋರಾಗಿ ಅಳುತ್ತಿದ್ದ. ಅವನ ಕೋಟ್ಯಂತರ ರೂಪಾಯಿಗಳ ನಷ್ಟವಾಗಿತ್ತು. ಅವನು ಈ ಪ್ಲಾಜಾವನ್ನು ನಿರ್ಮಿಸಲು ಹಗಲು ರಾತ್ರಿ ಶ್ರಮಿಸಿದ್ದು ನನಗೆ ಚೆನ್ನಾಗಿ ನೆನಪಿತ್ತು. ತುಂಬಾ ಸಾಲ ಮಾಡಿದ್ದ. ಆದರೆ ಪ್ಲಾಜಾ ಸಿದ್ಧವಾದಾಗ ಅಲ್ಪ ಸಮಯದಲ್ಲೇ ಅವನು ಎಲ್ಲಾ ಸಾಲವನ್ನೂ ತೀರಿಸಿದ್ದ. ಮಾಲೀಕನಾಗಿ ಅವನು ತುಂಬಾ ಸಂತೋಷವಾಗಿದ್ದ. ಆದರೆ ಈಗ ಅವನ ಎಲ್ಲಾ ಶ್ರಮ, ಎಲ್ಲಾ ಸಂತೋಷ ಬೂದಿಯಾಗಿ ಹೋಗಿತ್ತು. ಸಾವಿರಾರು ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದರು. ಪ್ಲಾಜಾದ ಹೊರಗೆ ಜನರ ಗುಂಪು ನೆರೆದಿತ್ತು. ಯಾರೋ ತಮ್ಮ ಮಕ್ಕಳಿಗಾಗಿ ಅಳುತ್ತಿದ್ದರು, ಇನ್ಯಾರೋ ತಮ್ಮ ತಂದೆ ತಾಯಿಗಾಗಿ. ಅನೇಕ ಜನರು ಮದುವೆಯ ಖರೀದಿಗಾಗಿ ಬಂದಿದ್ದರು. ಕೆಲವು ಮಕ್ಕಳು ಹುಟ್ಟುಹಬ್ಬಕ್ಕಾಗಿ, ಇನ್ನು ಕೆಲವರು ಹವಾಮಾನಕ್ಕೆ ತಕ್ಕ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಬಂದಿದ್ದರು. ಇಂದು ಇದೇ ಸ್ಥಳವು ತಮ್ಮ ಜೀವನದ ಕೊನೆಯ ನಿಲ್ದಾಣವಾಗಲಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಯಾರು ಒಳಗೆ ಹೋದರೋ ಅವರು ಜೀವಂತವಾಗಿ ಮರಳಿ ಬರಲೇ ಇಲ್ಲ. ನಾನು ವರುಣ್ಣನ್ನು ತಬ್ಬಿಕೊಂಡು ಅವನಿಗೆ ಧೈರ್ಯ ತುಂಬಲು ಪ್ರಯತ್ನಿಸಿದೆ. ಎಲ್ಲವೂ ಸರಿಯಾಗುತ್ತದೆ, ಭಗವಂತ ಮನಸ್ಸು ಮಾಡಿದರೆ ನಷ್ಟದ ಭರ್ತಿಯಾಗುತ್ತದೆ. ಆದರೆ ಹೋದ ಜೀವಗಳು ಮಾತ್ರ ಮರಳಿ ಬರುವುದಿಲ್ಲ ಎಂದು ಹೇಳಿದೆ. ಅಲ್ಲಿ ನೆರೆದಿದ್ದ ಜನರು ವರುಣ್ಣನ್ನೇ ಜವಾಬ್ದಾರಿಯನ್ನಾಗಿ ಮಾಡುತ್ತಿದ್ದರು. ಎಲ್ಲರೂ ಅವನನ್ನು ಶಪಿಸುತ್ತಿದ್ದರು. ಇಷ್ಟು ದೊಡ್ಡ ಪ್ಲಾಜಾ ನಿರ್ಮಿಸಿದರೂ ಸುರಕ್ಷತೆಯ ವ್ಯವಸ್ಥೆ ಮಾಡಿಲ್ಲ ಎಂದು ಹೇಳುತ್ತಿದ್ದರು. ಯಾವುದೇ ಅಪಘಾತವನ್ನು ಎದುರಿಸಲು ಏನಾದರೂ ಮುನ್ನೆಚ್ಚರಿಕೆ ಇರಬೇಕಿತ್ತು ಎಂಬುದು ಅವರ ವಾದವಾಗಿತ್ತು. ಮನಸ್ಸಿನೊಳಗೆ ನಾನು ಕೂಡ ವರುಣ್ನಿಂದ ದೊಡ್ಡ ತಪ್ಪು ನಡೆದಿದೆ ಎಂದು ಒಪ್ಪಿಕೊಳ್ಳುತ್ತಿದ್ದೆ. ಅವನು ತನ್ನ ಗಳಿಕೆಯ ಸ್ವಲ್ಪ ಭಾಗವನ್ನು ಈ ವ್ಯವಸ್ಥೆಗಳಿಗಾಗಿ ಖರ್ಚು ಮಾಡಿದ್ದರೆ ಬಹುಶಃ ಇಂದು ಈ ದಿನವನ್ನು ನೋಡಬೇಕಿರಲಿಲ್ಲ. ಇಷ್ಟೊಂದು ಪ್ರಾಣಗಳು ಹೋಗುತ್ತಿರಲಿಲ್ಲ ಮತ್ತು ಅವನಿಗೆ ಇಷ್ಟು ದೊಡ್ಡ ನಷ್ಟವೂ ಆಗುತ್ತಿರಲಿಲ್ಲ. ಕೆಲವು ಜನರನ್ನು ಜೀವಂತವಾಗಿ ರಕ್ಷಿಸಲಾಗಿತ್ತು. ಹಠಾತ್ತನೇ ನನಗೆ ಸುಮಿತ್ನ ನೆನಪಾಯಿತು. ಅವನ ನೆನಪಾಗುತ್ತಲೇ ಎದೆಬಡಿತ ಜೋರಾಯಿತು. ಅವನ ಪುಟ್ಟ ಮಕ್ಕಳು ಮತ್ತು ಅವನ ಹೆಂಡತಿಯ ಮುಖ ಪದೇ ಪದೇ ಕಣ್ಣ ಮುಂದೆ ಬರತೊಡಗಿತು. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಅವರಿಬ್ಬರೂ ಪ್ರೀತಿಸಿ ಮದುವೆಯಾಗಿದ್ದರು. ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಭಗವಂತ ಅವರಿಗೆ ಅವಳಿ ಮಕ್ಕಳನ್ನು ನೀಡಿ ಅವರ ಜಗತ್ತನ್ನು ಪೂರ್ಣಗೊಳಿಸಿದ್ದ. ನಾನು ಹುಚ್ಚನಂತೆ ಅವಶೇಷಗಳ ನಡುವೆ ಸುಮಿತ್ನನ್ನು ಹುಡುಕುತ್ತಿದ್ದೆ. ಕೊನೆಗೂ ಅವನು ತೀವ್ರವಾಗಿ ಸುಟ್ಟುಹೋದ ಸ್ಥಿತಿಯಲ್ಲಿ ರಕ್ಷಣಾ ಸಿಬ್ಬಂದಿಗೆ ಸಿಕ್ಕಿದನು. ಅವನ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಸಾವಿನ ತೀರ ಹತ್ತಿರದಲ್ಲಿದ್ದನು. ನಾನು ಅವನನ್ನು ನೋಡಿದ ತಕ್ಷಣ ನಾನು ಮತ್ತು ವರುಣ್ ಓಡಿ ಹೋಗಿ ಅವನನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದೆವು. ದಾರಿಯಲ್ಲಿ ಒಂದು ಕ್ಷಣ ಅವನಿಗೆ ಪ್ರಜ್ಞೆ ಬಂದಿತು. ಅವನು ಮುರಿದ ದನಿಯಲ್ಲಿ ಹೇಳಿದನು, ನೀವಿಬ್ಬರೂ ಅದೃಷ್ಟವಂತರು. ಪಾರಾದಿರಿ. ಆ ಮಹಿಳೆ ನಮ್ಮನ್ನೆಲ್ಲ ನಾಶಪಡಿಸಿದಳು. ಎಲ್ಲವೂ ಮುಗಿದು ಹೋಯಿತು ಎಂದು ಹೇಳಿ ಮತ್ತೆ ಪ್ರಜ್ಞೆ ತಪ್ಪಿದನು. ನಾನು ಮತ್ತು ವರುಣ್ ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡಿಕೊಂಡೆವು. ಅಷ್ಟಕ್ಕೂ ಇವನು ಯಾವ ಮಹಿಳೆಯ ಬಗ್ಗೆ ಮಾತನಾಡುತ್ತಿದ್ದಾನೆ? ಆಸ್ಪತ್ರೆಗೆ ತಲುಪಿದಾಗ ಅವನು ದಾರಿಯಲ್ಲೇ ಮೃತಪಟ್ಟಿದ್ದಾನೆ ಎಂದು ವೈದ್ಯರು ತಿಳಿಸಿದರು. ನಾವು ಅವನ ಶವವನ್ನು ಮನೆಗೆ ತೆಗೆದುಕೊಂಡು ಹೋದೆವು. ಅವನ ಮನೆಯಲ್ಲಿದ್ದ ದೃಶ್ಯವನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಹೆಂಡತಿ ಮತ್ತು ಮಕ್ಕಳು ದಿಕ್ಕಿಲ್ಲದಂತಾಗಿದ್ದರು. ನಾವೆಲ್ಲರೂ ಕಣ್ಣೀರು ಹಾಕಿದೆವು. ಸ್ವಲ್ಪ ಸಮಯದ ನಂತರ ನಾನು ಮತ್ತೆ ಅದೇ ಅವಶೇಷಗಳ ಬಳಿ ನಿಂತಿದ್ದೆ. ಎಲ್ಲೆಡೆ ಸುಟ್ಟುಹೋದ ಶವಗಳು, ಎಲುಬುಗಳ ರಾಶಿ ಬಿದ್ದಿದ್ದವು. ನಿನ್ನೆಯವರೆಗೆ ಜೀವಂತವಾಗಿದ್ದ ಜನರ ಗುರುತು ಇಂದು ಅಳಿಸಿಹೋಗಿತ್ತು. ಅವರ ಕುಟುಂಬದವರು ಅವರನ್ನು ಹೇಗೆ ಗುರುತಿಸುತ್ತಾರೆ ಎಂದು ಯೋಚಿಸಿದರೆ ಮೈ ಜುಮ್ ಎನ್ನುತ್ತಿತ್ತು. ವರುಣ್ನ ಸ್ಥಿತಿಯು ನನ್ನಂತೆಯೇ ಇತ್ತು. ಆಘಾತದಿಂದ ಅವನು ಎದೆಯ ಮೇಲೆ ಕೈ ಇಟ್ಟುಕೊಂಡು ನೆಲದ ಮೇಲೆ ಕುಳಿತುಬಿಟ್ಟಿದ್ದ.
ಮತ್ತೊಮ್ಮೆ ನಾನು ಆಸ್ಪತ್ರೆಗೆ ಹೋಗಬೇಕಾಯಿತು, ಈ ಬಾರಿ ವರುಣ್ಣನ್ನು ಕರೆದುಕೊಂಡು. ಅತ್ತ ಹೆಂಡತಿಯ ಫೋನ್ ಮೇಲೆ ಫೋನ್ ಬರುತ್ತಿತ್ತು. ಅವಳು ಭಯಭೀತ ದನಿಯಲ್ಲಿ ಹೇಳುತ್ತಿದ್ದಳು, ಪಿಂಕಿಯ ಸ್ಥಿತಿ ತುಂಬಾ ಹದಗೆಟ್ಟಿದೆ, ನೀವು ಬೇಗ ಬನ್ನಿ. ನನಗೆ ಒಬ್ಬಳೇ ಇರಲು ಭಯವಾಗುತ್ತಿದೆ. ಅವಳು ಕೂಡ ಟಿವಿಯಲ್ಲಿ ಪ್ಲಾಜಾದ ಸುದ್ದಿಯನ್ನು ನೋಡಿದ್ದಳು. ಅವಳಿಗೆ ಸಮಾಧಾನ ಹೇಳಿ ನಾನು ಸ್ವಲ್ಪ ಸಮಯ ವರುಣ್ನ ಬಳಿ ಇದ್ದೆ. ಸುಮಾರು 12 ಗಂಟೆಗಳ ನಂತರ ಅವನಿಗೆ ಪ್ರಜ್ಞೆ ಬಂದಾಗ ಅವನು ಮತ್ತೆ ಅಳತೊಡಗಿದನು. ನಾನು ಮತ್ತೆ ಮಗಳ ಬಳಿಗೆ ಹೋದೆ. ದೇವರ ದಯೆಯಿಂದ ಅವಳ ಆರೋಗ್ಯ ಈಗ ಮೊದಲಿಗಿಂತ ಸುಧಾರಿಸಿತ್ತು. ನಾನು ಅವಳನ್ನು ಮನೆಗೆ ಕರೆದುಕೊಂಡು ಬಂದೆ. ಈಗ ನಮ್ಮ ಹಗಲು ರಾತ್ರಿಗಳು ಒಂದೇ ರೀತಿ ಕಳೆಯತೊಡಗಿದವು. ನನ್ನ ಅಂಗಡಿಯೂ ಸುಟ್ಟು ಬೂದಿಯಾಗಿತ್ತು. ನನಗೂ ದೊಡ್ಡ ಮಟ್ಟದ ನಷ್ಟವಾಗಿತ್ತು. ಆದರೆ ಭಗವಂತನ ಕೃಪೆಯಿಂದ ಬ್ಯಾಂಕ್ನಲ್ಲಿ ಹಣವಿತ್ತು. ಅದರಿಂದ ನಾನು ಮತ್ತೆ ನನ್ನ ವ್ಯವಹಾರವನ್ನು ಆರಂಭಿಸಬಹುದಾಗಿತ್ತು. ಒಂದು ರಾತ್ರಿ ನಾನು ನನ್ನ ಹೆಂಡತಿಯೊಂದಿಗೆ ಕುಳಿತಿದ್ದೆ. ಟಿವಿಯಲ್ಲಿ ಸುದ್ದಿಗಳು ಬರುತ್ತಿದ್ದವು. ಆಗ ನನ್ನ ಹೆಂಡತಿ ಒಂದು ಮಾತು ಹೇಳಿದಳು. ಅದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಅವಳು ಹೇಳಿದಳು, ಇದೆಲ್ಲವೂ ಯಾವುದೋ ಸಂಚಿನ ಭಾಗ ಎಂದು ನಿಮಗನಿಸುವುದಿಲ್ಲವೇ? ಯಾರೋ ಬೇಕೆಂತಲೇ ಇದನ್ನು ಮಾಡಿದ್ದಾರೆ ಎಂದು ಅನಿಸುತ್ತಿಲ್ಲವೇ? ನಾನು ಅವಳತ್ತ ಆಶ್ಚರ್ಯದಿಂದ ನೋಡಿ ಕೇಳಿದೆ, ನೀನು ಏನು ಹೇಳುತ್ತಿದ್ದೀಯಾ? ಸ್ಪಷ್ಟವಾಗಿ ಹೇಳು. ಅವಳು ಹೇಳಿದಳು, ನನಗೆ ಅನಿಸುತ್ತದೆ, ಈ ಬೆಂಕಿಯನ್ನು ಯಾರೋ ಹೊಟ್ಟೆಕಿಚ್ಚಿನಿಂದ ಹಚ್ಚಿದ್ದಾರೆ. ಪ್ಲಾಜಾದ ಮಾಲೀಕನೊಂದಿಗೆ ಹಗೆತನವಿರುವ ಯಾರೋ ಒಬ್ಬರು ಈ ಕೆಲಸ ಮಾಡಿದ್ದಾರೆ. ಅವಳೇ ಸೇಡು ತೀರಿಸಿಕೊಳ್ಳಲು ಇದೆಲ್ಲವನ್ನೂ ಮಾಡಿದ್ದಾಳೆ. ಅವಳ ಮಾತನ್ನು ಕೇಳಿ ನಾನು ನಕ್ಕಿಬಿಟ್ಟೆ. ನಾನು ಹೇಳಿದೆ, ಅಯ್ಯೋ ಇಲ್ಲಪ್ಪ, ಹಾಗೆ ಆಗಲು ಸಾಧ್ಯವಿಲ್ಲ. ಯಾರಿಗಾದರೂ ವರುಣ್ ಮೇಲೆ ದ್ವೇಷವಿದ್ದರೆ ಅವನಿಗೆ ಮಾತ್ರ ನಷ್ಟ ಮಾಡುತ್ತಿದ್ದರು. ಇಲ್ಲಿ ಸಾವಿರಾರು ಜನರಿದ್ದರು. ಆ ಎಲ್ಲರ ಮೇಲೂ ಯಾರಿಗಾದರೂ ದ್ವೇಷವಿರಲು ಸಾಧ್ಯವೇ? ಕೇವಲ ಸೇಡು ತೀರಿಸಿಕೊಳ್ಳಲು ಯಾರಾದರೂ ಇಷ್ಟು ಅಮಾಯಕರ ಪ್ರಾಣ ತೆಗೆಯುತ್ತಾರೆಯೇ? ಆದರೆ ನನ್ನ ಹೆಂಡತಿ ತನ್ನ ಮಾತಿಗೆ ಪಟ್ಟು ಹಿಡಿದಳು. ಇದು ಆಕಸ್ಮಿಕವಲ್ಲ, ಬದಲಿಗೆ ಯೋಜಿತ ಸಂಚು ಎಂದು ಪದೇ ಪದೇ ಹೇಳುತ್ತಿದ್ದಳು. ನಾನು ಅವಳ ಮಾತುಗಳಿಗೆ ಅಷ್ಟೊಂದು ಬೆಲೆ ಕೊಡಲಿಲ್ಲ. ಆ ಅಪಘಾತದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದಿದ್ದ. ಅವನ 2 ಕಾಲುಗಳು ಹೋಗಿದ್ದವು. ಅವನು ಜೀವನ ಪರ್ಯಂತ ಅಂಗವಿಕಲನಾಗಿದ್ದ. ಆದರೆ ಭಗವಂತ ಅವನಿಗೆ ಉಸಿರನ್ನು ಉಳಿಸಿಕೊಟ್ಟಿದ್ದ. ವರುಣ್ ಆ ವ್ಯಕ್ತಿಗೆ ಪೂರ್ಣವಾಗಿ ಸಹಾಯ ಮಾಡಿದನು. ಅವನಿಗೆ ಚಿಕಿತ್ಸೆ ಕೊಡಿಸಿದನು ಮತ್ತು ಜೀವನ ಪರ್ಯಂತ ಸಾಥ್ ನೀಡುವ ಭರವಸೆ ನೀಡಿದನು. ಒಂದು ದಿನ ನಾನು ವರುಣ್ ಜೊತೆ ಆಸ್ಪತ್ರೆಗೆ ಅವನನ್ನು ನೋಡಲು ಹೋದೆ. ಆ ವ್ಯಕ್ತಿ ಅಳುತ್ತಾ ಹತಾಶನಾಗಿದ್ದ. ಈಗ ನಾನೇನು ಮಾಡಲಿ? ನನ್ನ ಕುಟುಂಬವನ್ನು ಹೇಗೆ ಸಾಕೋಣ ಎಂದು ಕೇಳುತ್ತಿದ್ದ. ವರುಣ್ ಅವನಿಗೆ ಧೈರ್ಯ ತುಂಬಿದನು. ಚಿಂತೆ ಮಾಡುವ ಅಗತ್ಯವಿಲ್ಲ. ನಿನಗೆ ಮನೆಯಲ್ಲೇ ಕುಳಿತು ಮಾಡುವ ಕೆಲಸ ಕೊಡಿಸುತ್ತೇನೆ ಅಥವಾ ಪ್ರತಿ ತಿಂಗಳು ಪಡಿತರ ಮತ್ತು ಖರ್ಚನ್ನು ಕೊಡುತ್ತೇನೆ ಎಂದು ಭರವಸೆ ನೀಡಿದನು. ಆಗ ಆ ವ್ಯಕ್ತಿ ನಡುಗುವ ದನಿಯಲ್ಲಿ ಹೇಳಿದನು, ಇದೆಲ್ಲವೂ ಹೊಟ್ಟೆಕಿಚ್ಚು ಪಡುವವರ ಕೆಲಸ. ಬೆಂಕಿ ಹತ್ತಿಕೊಳ್ಳುವ ಮೊದಲು ನಾನು ಕೆಲವು ವ್ಯಾಪಾರಿಗಳು ಕಿರುಚುತ್ತಿರುವುದನ್ನು ನೋಡಿದ್ದೆ. ಅವರು ಯಾವುದೋ ಮಹಿಳೆಯ ಹೆಸರನ್ನು ಹೇಳುತ್ತಿದ್ದರು. ಯಾರೋ ಒಬ್ಬ ಮಹಿಳೆ ಬೆಂಕಿ ಹಚ್ಚಿದ್ದಾಳೆ ಎಂದು ಅವರು ಹೇಳುತ್ತಿದ್ದರು. ಅವಳನ್ನು ಹಿಡಿಯುವ ಮೊದಲೇ ಅವಳು ಅಲ್ಲಿಂದ ಪರಾರಿಯಾಗಿದ್ದಳು. ನಂತರ ಬೆಂಕಿ ಹರಡಿತು ಮತ್ತು ನನ್ನನ್ನು ಆವರಿಸಿಕೊಂಡಿತು. ಅದರ ನಂತರ ಎಲ್ಲವೂ ಮುಗಿದು ಹೋಯಿತು. ಅವನ ಮಾತನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಚಳವಳಿಯಾಯಿತು. ಸುಮಿತ್ ಕೂಡ ಸಾಯುವ ಮೊದಲು ಒಬ್ಬ ಮಹಿಳೆಯ ಬಗ್ಗೆ ಪ್ರಸ್ತಾಪಿಸಿದ್ದ. ಈಗ ಈ ವ್ಯಕ್ತಿಯು ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡುತ್ತಿದ್ದಾನೆ ಮತ್ತು ನನ್ನ ಹೆಂಡತಿಯಂತೂ ಮೊದಲಿನಿಂದಲೂ ಇದು ಶತ್ರುಗಳ ಸಂಚು ಎಂದು ಹೇಳುತ್ತಿದ್ದಳು. ಪ್ರಶ್ನೆಯೆಂದರೆ, ಅಷ್ಟಕ್ಕೂ ಆ ಮಹಿಳೆ ಯಾರು ಮತ್ತು ಒಬ್ಬ ಮಹಿಳೆ ಇಷ್ಟು ಕ್ರೂರವಾಗಿ ಇಷ್ಟೊಂದು ಜನರ ಪ್ರಾಣವನ್ನು ಏಕೆ ತೆಗೆಯುತ್ತಾಳೆ? ಇಷ್ಟು ದಿನಗಳಲ್ಲಿ ಆ ಮಹಿಳೆಯ ಬಗ್ಗೆ ನನ್ನ ಮೆದುಳಿನಿಂದ ಪೂರ್ತಿಯಾಗಿ ಮಾಸಿಹೋಗಿತ್ತು. ಯಾರು ಅಪಘಾತದ ಮೊದಲು ನನ್ನ ಅಂಗಡಿಗೆ ಬಂದಿದ್ದಳೋ ಮತ್ತು ಯಾರಿಗೆ ನಾನು ಸಹಾಯ ಮಾಡಿದ್ದೆನೋ ಅವಳು. ಅವಳ ಹಾರೈಕೆಯಿಂದಲೇ ನಾನು ಬದುಕುಳಿದಿದ್ದೇನೆ ಎಂದು ನಾನು ಭಾವಿಸಿದ್ದೆ. ಇಲ್ಲದಿದ್ದರೆ ನಾನು ಕೂಡ ಆ ಜನರಂತೆ ಸುಟ್ಟು ಬೂದಿಯಾಗಿರುತ್ತಿದ್ದೆ. ನಿಧಾನವಾಗಿ ಪ್ಲಾಜಾ ಮತ್ತೆ ನಿರ್ಮಾಣವಾಗಲು ಪ್ರಾರಂಭಿಸಿತು. ಅದರ ಕೆಲಸ ಮುಗಿಯುವವರೆಗೆ ನಾನು ಬೇರೆಡೆ ನನ್ನ ಅಂಗಡಿಯನ್ನು ನಡೆಸಿದೆ. ತಿಂಗಳುಗಳು ಕಳೆದು ವರ್ಷಗಳಾದವು. ಪೂರ್ತಿ 1 ವರ್ಷ 6 ತಿಂಗಳ ನಂತರ ಪ್ಲಾಜಾ ಮತ್ತೆ ತಲೆ ಎತ್ತಿ ನಿಂತಿತು. ಈ ಬಾರಿ ವರುಣ್ ಸುರಕ್ಷತೆಯ ಸಂಪೂರ್ಣ ವ್ಯವಸ್ಥೆ ಮಾಡಿದ್ದ. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದ. ತನ್ನ ಮೇಲೆ ಕೇಸ್ ನಡೆಯಬಹುದೇನೋ ಎಂಬ ಭಯ ಅವನಲ್ಲಿತ್ತು. ಆದರೆ ದೇವರ ದಯೆಯಿಂದ ಅವನು ಕಾನೂನಿನ ದೃಷ್ಟಿಯಲ್ಲಿಯೂ ನಿರ್ದೋಷಿ ಎಂದು ಸಾಬೀತಾಯಿತು. ಜನರು ಈಗ ಇಲ್ಲಿ ಅಂಗಡಿಗಳನ್ನು ತೆಗೆದುಕೊಳ್ಳುವುದಿಲ್ಲವೇನೋ, ವ್ಯಾಪಾರ ಮೊದಲಿನಂತೆ ನಡೆಯುವುದಿಲ್ಲವೇನೋ ಎಂದು ವರುಣ್ ಭಯಪಟ್ಟಿದ್ದ. ನಾನು ಅವನಿಗೆ ಸಮಾಧಾನಪಡಿಸಿದೆ, ಎಲ್ಲವೂ ಸರಿಯಾಗುತ್ತದೆ. ದೇವರ ಮೇಲೆ ನಂಬಿಕೆಯಿರಲಿ. ಈ ಪ್ಲಾಜಾ ಮತ್ತೆ ನಡೆಯುತ್ತದೆ. ಇಲ್ಲಿ ಮತ್ತೆ ಕಳೆ ಮರಳುತ್ತದೆ ಎಂದೆ. ನನ್ನ ಮಾತುಗಳಿಂದ ಅವನಿಗೆ ಸ್ವಲ್ಪ ಧೈರ್ಯ ಬಂದಿತು. 1 ವರ್ಷ 6 ತಿಂಗಳ ನಂತರ ನಾನು ಮತ್ತೆ ಅದೇ ಪ್ಲಾಜಾದಲ್ಲಿದ್ದೆ.
ಅದೇ ಜಾಗ, ಅದೇ ಅಂಗಡಿ. ಕ್ಯಾಮೆರಾಗಳ ನಿಯಂತ್ರಣ ಮತ್ತೆ ನನ್ನ ಅಂಗಡಿಯಲ್ಲೇ ಇತ್ತು. ಉದ್ಘಾಟನೆಯ ದಿನ ವರುಣ್ ನನಗೆ ಹೇಳಿದನು, ಸ್ವಲ್ಪವಾದರೂ ಗೊಂದಲ ಕಂಡುಬಂದರೆ ತಕ್ಷಣ ನನಗೆ ಫೋನ್ ಮಾಡು. ದೇವರು ಮಾಡದಿರಲಿ, ಆದರೆ ಮತ್ತೆ ಇಂತಹ ಘಟನೆ ನಡೆದರೆ ಮೊದಲು ಜನರನ್ನು ಹೊರಗೆ ಕಳುಹಿಸು. ಅವನ ಮಾತನ್ನು ಕೇಳಿ ನಾನು ಲಘುವಾಗಿ ಮುಗುಳ್ನಕ್ಕಿದೆ. ಅವನು ಈಗ ತುಂಬಾ ಜಾಗರೂಕನಾಗಿದ್ದ. ಬಹುಶಃ ಮನಸ್ಸಿನಾಳದಲ್ಲಿ ಆ ಅಪಘಾತಕ್ಕೆ ತನ್ನನ್ನೇ ಜವಾಬ್ದಾರಿಯೆಂದು ಭಾವಿಸುತ್ತಿದ್ದ. ಕಾಲಚಕ್ರ ಉರುಳಿತ್ತು. ಒಂದು ಕಾಲದಲ್ಲಿ ಹೊಗೆ ಮತ್ತು ಚೀರಾಟದಿಂದ ತುಂಬಿದ್ದ ಆ ನಗರ ಈಗ ಮತ್ತೆ ಜೀವ ಪಡೆದಿತ್ತು. ವರುಣ್ನ ಕನಸಿನ ಆ ಭವ್ಯ ಪ್ಲಾಜಾ ಮತ್ತೊಮ್ಮೆ ಗಾಂಭೀರ್ಯದಿಂದ ನಿಂತಿತ್ತು. ಹೊಸ ಬಣ್ಣದ ಸುವಾಸನೆ, ಹೊಳೆಯುವ ಗಾಜುಗಳು ಮತ್ತು ಆಧುನಿಕ ಸುರಕ್ಷತಾ ವ್ಯವಸ್ಥೆಯ ದೀಪಗಳು ನಾವು ಬೂದಿಯಿಂದ ಮತ್ತೆ ಜನ್ಮ ತಾಳಿದ್ದೇವೆ ಎಂಬುದಕ್ಕೆ ಸಾಕ್ಷಿಯಾಗಿದ್ದವು. ಜನರು ಸರಿಸುಮಾರು ಎಲ್ಲವನ್ನೂ ಮರೆತಿದ್ದರು. ಆದರೆ ನನಗೆ ಆ ಗಾಯಗಳು ಇಂದಿಗೂ ಹಸಿರಾಗಿದ್ದವು. ನಾನು ಅಂಗಡಿಯಲ್ಲಿ ಕುಳಿತಾಗಲೆಲ್ಲ ಕ್ಯಾಮೆರಾ ಸ್ಕ್ರೀನ್ನಿಂದ ಕಣ್ಣು ಸರಿಸುತ್ತಿರಲಿಲ್ಲ. ಈಗ ಸೆಕ್ಯೂರಿಟಿಯ ಸಂಪೂರ್ಣ ನಿಯಂತ್ರಣ ನನ್ನ ಬಳಿ ಇತ್ತು. ಹೊಸ ಕಾಲದ ಕ್ಯಾಮೆರಾಗಳು ಪ್ರತಿ ಆಂಗಲ್ನಿಂದ ಬರುವವರ ಮೇಲೆ ಕಣ್ಣಿಟ್ಟಿದ್ದವು. ವರುಣ್ ಈಗ ಸಾಕಷ್ಟು ಬದಲಾಗಿದ್ದ. ಮುಖದಲ್ಲಿ ಹಳೆಯ ಕಳೆ ಮರಳಿದ್ದರೂ ಕಣ್ಣಿನ ಮೂಲೆಗಳಲ್ಲಿ ಈಗಲೂ ಭಯ ಅಡಗಿತ್ತು. ಅವನು ಆಗಾಗ ನನ್ನ ಬಳಿ ಬಂದು ಕುಳಿತುಕೊಳ್ಳುತ್ತಿದ್ದ ಮತ್ತು ಗೆಳೆಯ, ಕಟ್ಟಡವೇನೋ ಮತ್ತೆ ನಿಂತಿದೆ, ಆದರೆ ಆ ಸಾವಿರಾರು ಜನರ ಹೊರೆ ನನ್ನ ಆತ್ಮದ ಮೇಲೆ ಸದಾ ಇರುತ್ತದೆ ಎಂದು ಹೇಳುತ್ತಿದ್ದ. ನಾನು ಅವನಿಗೆ ಸಮಾಧಾನ ಪಡಿಸುತ್ತಿದ್ದೆ. ಆದರೆ ನನ್ನ ಸ್ವಂತ ಮನಸ್ಸಿನಲ್ಲೂ ಒಂದು ವಿಚಿತ್ರ ಅಶಾಂತಿ ನೆಲೆಸಿತ್ತು. ಅಂಗಡಿ ಮತ್ತೆ ಸರಿಯಾಗಿ ನಡೆಯತೊಡಗಿತ್ತು. ಸುಮಿತ್ನ ಜಾಗದಲ್ಲಿ ಈಗ ಅವನ ಸಹೋದರ ಕುಳಿತುಕೊಳ್ಳುತ್ತಿದ್ದನು. ಆದರೆ ಸುಮಿತ್ನ ಕೊರತೆ ಪ್ರತಿಕ್ಷಣವೂ ಚುಚ್ಚುತ್ತಿತ್ತು. ಅವನ ನಗು, ಅವನ ಆತ್ಮೀಯತೆ ಎಲ್ಲವೂ ನೆನಪಾಗುತ್ತಿತ್ತು. ನಂತರ ಒಂದು ದಿನ ಸಂಜೆಯ ಬಿಸಿಲು ಮರೆಯಾಗುತ್ತಿದ್ದಾಗ ಮತ್ತು ಪ್ಲಾಜಾ ಗ್ರಾಹಕರಿಂದ ತುಂಬಿದ್ದಾಗ ಜೀವನವು ನಾನು ಊಹಿಸದಂತಹ ತಿರುವು ಪಡೆಯಿತು. ನಾನು ಕೌಂಟರ್ನಲ್ಲಿ ಕುಳಿತು ಲೆಕ್ಕಾಚಾರ ಮಾಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಅದೇ ಪರಿಚಿತ ಸುಗಂಧ ಹರಡಿದಂತಾಯಿತು. ಬಹುಶಃ ಇದು ನನ್ನ ಭ್ರಮೆ ಇರಬಹುದು ಎಂದುಕೊಂಡೆ. ನಾನು ತಲೆ ಎತ್ತಿ ಎದುರು ನೋಡಿದಾಗ ಕೈಯಿಂದ ಲೇಖನಿ ಕೆಳಗೆ ಬಿದ್ದಿತು. ಅದೇ ಮಹಿಳೆ, ಅದೇ ಉಡುಗೆ, ಸೂಟ್. ಅದೇ ರೀತಿ ದುಪಟ್ಟಾದಿಂದ ಮುಖವನ್ನು ಮುಚ್ಚಿಕೊಂಡಿದ್ದಳು. ಕೇವಲ ಕಣ್ಣುಗಳು ಮಾತ್ರ ಕಾಣಿಸುತ್ತಿದ್ದವು ಮತ್ತು ಆ ಕಣ್ಣುಗಳಲ್ಲಿ ಅದೇ ಆಳವಾದ ಕೃತಕ ದುಃಖವಿತ್ತು. ಒಂದು ಕ್ಷಣ ನನಗೆ ಯಾವುದೋ ಭಯಾನಕ ಕನಸು ಕಾಣುತ್ತಿದ್ದೇನೆ ಎಂದು ಅನ್ನಿಸಿತು. ಆದರೆ ಅವಳ ಧ್ವನಿ ನನಗೆ ವಾಸ್ತವದ ಅರಿವು ಮಾಡಿಸಿತು. ಅಣ್ಣ, ನನ್ನನ್ನು ಗುರುತಿಸಿದಿರಾ? ಧ್ವನಿಯಲ್ಲಿ ಅದೇ ನಡುಕ, ಅದೇ ಅಸಹಾಯಕತೆ. ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ಕಳೆದ ಬಾರಿ ಈ ಮಹಿಳೆ ಬಂದಾಗ, ಅದರ ನಂತರ ಇಡೀ ಜಗತ್ತೇ ತಲೆಕೆಳಗಾಗಿತ್ತು. ಅವಳು ಒಂದು ದುಬಾರಿ ಕಾರಿನಲ್ಲಿ ಕುಳಿತು ಹೋಗಿದ್ದ ದೃಶ್ಯ ನನ್ನ ಮೆದುಳಿನಲ್ಲಿ ಮಿಂಚಿನಂತೆ ಬಂದು ಹೋಯಿತು. ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ಮುಖದಲ್ಲಿ ನಗು ತಂದುಕೊಂಡು ನನ್ನೊಳಗೆ ಏಳುತ್ತಿದ್ದ ಬಿರುಗಾಳಿಯನ್ನು ಅಡಗಿಸಿಕೊಂಡೆ. ಹೌದು ಸಹೋದರಿ, ಹೇಗೆ ತಾನೇ ಮರೆಯಲು ಸಾಧ್ಯ? ಹೇಗಿದ್ದೀರಿ? ಮತ್ತು ನಿಮ್ಮ ಮಗಳು ಹೇಗಿದ್ದಾಳೆ ಎಂದು ಆತ್ಮೀಯತೆ ತೋರಿಸುತ್ತಾ ಕೇಳಿದೆ. ಆದರೆ ನನ್ನ ಕಣ್ಣುಗಳು ಅವಳ ಪ್ರತಿಯೊಂದು ಚಲನವಲನವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವು. ಅವಳು ಅಳತೊಡಗಿದಳು. ಏನು ಹೇಳಲಿ ಅಣ್ಣ? ಹಣೆಬರಹವೇ ಸರಿ ಇಲ್ಲ. ಯಾವ ಮಗಳಿಗಾಗಿ ನಿಮ್ಮಿಂದ ಸಹಾಯ ಪಡೆದಿದ್ದೆನೋ ಅವಳು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಅವಳಿಗೆ ಆರೋಗ್ಯ ಸರಿಯಿಲ್ಲ. ಇತ್ತ ಅತ್ತೆ ಮಾವನವರು ಈಗ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ, ನನ್ನಿಂದ ನನ್ನ ಮಗಳನ್ನು ಕಿತ್ತುಕೊಳ್ಳಲು. ನನ್ನ ಬಳಿ ವಕೀಲರ ಶುಲ್ಕ ಕೊಡಲು ಸಹ ಹಣವಿಲ್ಲ. ಅನಿವಾರ್ಯವಾಗಿ ಮತ್ತೆ ನಿಮ್ಮ ಬಳಿ ಬಂದಿದ್ದೇನೆ. ದಯವಿಟ್ಟು ನನ್ನ ಮಾನ ಉಳಿಸಿ. ನಾನು ಒಳಗಿನಿಂದ ನಡುಗಿಹೋದೆ. ಒಬ್ಬ ವ್ಯಕ್ತಿ ಇಷ್ಟು ನಾಜೂಕಾಗಿ ಸುಳ್ಳು ಹೇಳಲು ಹೇಗೆ ಸಾಧ್ಯ? ಇವಳು ಇಷ್ಟು ಬಡವಳಾಗಿದ್ದರೆ ಆ ದೊಡ್ಡ ಕಾರು ಎಲ್ಲಿಂದ ಬಂದಿತು? ಅವಳ ಪಾದಗಳಲ್ಲಿ ಕಾಣುತ್ತಿದ್ದ ದುಬಾರಿ ಸ್ಯಾಂಡಲ್ಗಳು ಯಾವುದೇ ಅಸಹಾಯಕ ಮಹಿಳೆಯದ್ದಾಗಿರಲು ಸಾಧ್ಯವಿರಲಿಲ್ಲ. ಈಗಲೇ ಇವಳನ್ನು ಪ್ರಶ್ನಿಸಿದರೆ ಸತ್ಯ ಹೊರಬರುವುದಿಲ್ಲ ಎಂದು ನಾನು ಯೋಚಿಸಿದೆ. ಈ ಮುಖವಾಡದ ಹಿಂದಿನ ಅಸಲಿ ಮುಖ ಯಾವುದು? ಮತ್ತು ಈ ಮಹಿಳೆ ಪದೇ ಪದೇ ಇದೇ ಪ್ಲಾಜಾಕ್ಕೆ ಏಕೆ ಬರುತ್ತಾಳೆ ಎಂಬುದು ನನಗೆ ತಿಳಿಯಬೇಕಿತ್ತು. ನಾನು ಶಾಂತ ಧ್ವನಿಯಲ್ಲಿ ಹೇಳಿದೆ, ನೀವು ಆತಂಕ ಪಡಬೇಡಿ. ಮಾನವೀಯತೆ ಎಲ್ಲಕ್ಕಿಂತ ಮೊದಲು. ಹೇಳಿ, ನಾನು ನಿಮಗೆ ಏನು ಸಹಾಯ ಮಾಡಬಲ್ಲೆ? ಅವಳು ಮತ್ತೆ ಅದೇ ಹಳೇ ರೋದನ ಶುರು ಮಾಡಿದಳು. ನಾನು ಕೆಲವು ದುಬಾರಿ ಬಟ್ಟೆಗಳನ್ನು ತೆಗೆದೆ ಮತ್ತು ಸ್ವಲ್ಪ ಹಣವನ್ನು ಅವಳ ಕೈಗಿಟ್ಟೆ. ಅವಳು ಹರಸುತ್ತಾ ಹಣವನ್ನು ಇಟ್ಟುಕೊಂಡಳು. ಆದರೆ ನಂತರ ಒಂದು ವಿಚಿತ್ರವಾದ ಬೇಡಿಕೆ ಇಟ್ಟಳು. ಅಣ್ಣ, ನನಗೆ ಕೆಲವು ದಪ್ಪನೆಯ ಕಂಬಳಿಗಳು ಮತ್ತು ಚಳಿಗಾಲದ ಹಾಸಿಗೆ ಬೇಕು. ಮೇಲಿನ ಮಹಡಿಯಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತದೆ ಎನ್ನುತ್ತಾರೆ. ನೀವು ಅಲ್ಲಿ ಯಾರಿಗಾದರೂ ಹೇಳಿ ನನಗೆ ಸ್ವಲ್ಪ ರಿಯಾಯಿತಿ ಕೊಡಿಸುವಿರಾ? ನನ್ನಲ್ಲಿ ಯಾರಿಗೂ ಚೌಕಾಶಿ ಮಾಡುವ ಧೈರ್ಯವಿಲ್ಲ. ನನ್ನ 6ನೇ ಇಂದ್ರಿಯ ಜಾಗೃತವಾಯಿತು.
ಮೇಲಿನ ಮಹಡಿ ಎಂದರೆ ಅಲ್ಲಿ ಹೆಚ್ಚಿನ ಗೋಡೌನ್ಗಳಿದ್ದವು ಮತ್ತು ಆ ಸಮಯದಲ್ಲಿ ಅಲ್ಲಿ ಜನರ ಓಡಾಟ ತುಂಬಾ ಕಡಿಮೆ ಇರುತ್ತಿತ್ತು. ನಾನು ತಕ್ಷಣ ಫೋನ್ ಎತ್ತಿ ನನಗೆ ತಿಳಿದಿರುವ ಮೇಲಿನ ಮಹಡಿಯ ಒಬ್ಬ ವ್ಯಾಪಾರಿಗೆ ಕರೆ ಮಾಡಿದೆ. ಒಬ್ಬ ಮಹಿಳೆ ಬರುತ್ತಿದ್ದಾಳೆ, ಅವಳನ್ನು ನೋಡಿಕೋ ಎಂದು ಹೇಳಿದೆ. ಅವಳು ಧನ್ಯವಾದ ಹೇಳುತ್ತಾ ಹೊರಗೆ ಹೋದಳು. ನಾನು ನನ್ನ ಕೆಲಸಗಾರನಿಗೆ ಇಶಾರೆ ಮಾಡಿ ಗ್ರಾಹಕರನ್ನು ನೋಡಿಕೊಳ್ಳಲು ಹೇಳಿ ಸುಮ್ಮನೆ ಅವಳ ಹಿಂದೆ ಹೊರಟೆ. ಕೆಳಗಿನ ಮಹಡಿಯ ಜನರ ಗುಂಪು ನನಗೆ ಮರೆಯಾಯಿತು. ಅವಳು ಲಿಫ್ಟ್ ಬಳಿ ಹೋದಳು, ಆದರೆ ಇದ್ದಕ್ಕಿದ್ದಂತೆ ತಿರುಗಿ ಮೆಟ್ಟಿಲುಗಳತ್ತ ಸಾಗಿದಳು. ಇದು ಖಂಡಿತವಾಗಿಯೂ ಸಾಮಾನ್ಯ ವಿಷಯವಾಗಿರಲಿಲ್ಲ. ಒಬ್ಬ ದುರ್ಬಲ ಮತ್ತು ಅಸಹಾಯಕ ಮಹಿಳೆ ಲಿಫ್ಟ್ ಬಿಟ್ಟು 5 ಮಹಡಿಗಳನ್ನು ಮೆಟ್ಟಿಲುಗಳ ಮೂಲಕ ಏಕೆ ಹತ್ತುತ್ತಾಳೆ? ಶಬ್ದ ಬರಬಾರದೆಂದು ನಾನು ನನ್ನ ಬೂಟುಗಳನ್ನು ಕೈಯಲ್ಲಿ ಹಿಡಿದುಕೊಂಡೆ ಮತ್ತು ಒಬ್ಬ ಪತ್ತೆದಾರನಂತೆ ಅವಳ ಹಿಂದೆ ನಡೆದಿದ್ದೆ. ನಾವು ಮೇಲೆ ಏರುತ್ತಿದ್ದಂತೆ ಶಬ್ದ ಕಡಿಮೆಯಾಗತೊಡಗಿತು. 3ನೇ ಮಹಡಿ, 4ನೇ ಮಹಡಿ ಮತ್ತು ನಂತರ ಅವಳು 5ನೇ ಮಹಡಿ ತಲುಪಿದಳು. ಇಲ್ಲಿನ ವಾತಾವರಣ ಇಡೀ ಪ್ಲಾಜಾಗಿಂತ ಭಿನ್ನವಾಗಿತ್ತು. ದೊಡ್ಡ ಹಾಲ್ಗಳು ಗೋಡೌನ್ಗಳಾಗಿ ಬದಲಾಗಿದ್ದವು. ಉದ್ದನೆಯ ಕಾರಿಡಾರ್ಗಳಲ್ಲಿ ಮಂದ ಬೆಳಕು ಮತ್ತು ಸುತ್ತಲೂ ನಿಶ್ಶಬ್ದವಿತ್ತು. ಅವಳು ಒಂದು ಕ್ಷಣ ನಿಂತಳು, ನಂತರ ಹಿಂದೆ ತಿರುಗಿ ನೋಡಿದಳು. ನಾನು ತಕ್ಷಣ ಒಂದು ದೊಡ್ಡ ಕಂಬದ ಹಿಂದೆ ಅಡಗಿಕೊಂಡೆ. ಹೃದಯ ಎಷ್ಟು ಜೋರಾಗಿ ಬಡಿಯುತ್ತಿತ್ತೆಂದರೆ ಅವಳಿಗೆ ಕೇಳಿಸಿಬಿಡುತ್ತದೋ ಎಂಬ ಭಯವಾಯಿತು. ಯಾರೂ ತನ್ನನ್ನು ಹಿಂಬಾಲಿಸುತ್ತಿಲ್ಲ ಎಂದು ಅವಳಿಗೆ ಖಾತ್ರಿಯಾದಾಗ ಅವಳು ಕಾರಿಡಾರ್ನ ಕೊನೆಯ ತುದಿಯತ್ತ ನಡೆದಳು. ಅಲ್ಲಿ ಒಂದು ವಿಶೇಷ ಬಾಗಿಲಿತ್ತು. ಅಲ್ಲಿಂದ ಸೆಕ್ಯೂರಿಟಿ ಮತ್ತು ಫೈರ್ ಸಿಸ್ಟಂನ ಮುಖ್ಯ ಲೈನ್ಗಳು ಹಾದುಹೋಗುತ್ತಿದ್ದವು. ಪ್ಲಾಜಾದ ಆಟೋಮ್ಯಾಟಿಕ್ ಫೈರ್ ಕಂಟ್ರೋಲ್ ಪ್ಯಾನೆಲ್ ಅಳವಡಿಸಲಾಗಿದ್ದ ಜಾಗವೇ ಇದಾಗಿತ್ತು. ನಾನು ಗೋಡೆಗೆ ಅಂಟಿಕೊಂಡು ಇಣುಕಿ ನೋಡಿದೆ. ಅಲ್ಲಿ ಕಂಡ ದೃಶ್ಯವನ್ನು ನಂಬುವುದು ಕಷ್ಟವಾಗಿತ್ತು. ಸ್ವಲ್ಪ ಸಮಯದ ಮೊದಲು ಅಸಹಾಯಕ ತಾಯಿಯಂತೆ ಅಳುತ್ತಿದ್ದ ಮಹಿಳೆ ಈಗ ಅತ್ಯಂತ ಚುರುಕುತನ ಮತ್ತು ಚಾಣಾಕ್ಷತನದಿಂದ ತನ್ನ ಬ್ಯಾಗ್ನಿಂದ ಉಪಕರಣಗಳನ್ನು ತೆಗೆಯುತ್ತಿದ್ದಳು. ಅವಳು ತನ್ನ ದುಪಟ್ಟಾದ ಒಳಗಿನಿಂದ ಒಂದು ಸಣ್ಣ ಕಟರ್ ತೆಗೆದಳು ಮತ್ತು ಅಗ್ನಿಶಾಮಕ ವ್ಯವಸ್ಥೆಯ ತಂತಿಗಳನ್ನು ಒಂದೊಂದಾಗಿ ಕತ್ತರಿಸತೊಡಗಿದಳು. ಬೆಂಕಿ ಹತ್ತಿಕೊಂಡರೆ ಅಲಾರಂ ಬಾರದಿರಲಿ ಮತ್ತು ನೀರಿನ ಕಾರಂಜಿಗಳು ಕೆಲಸ ಮಾಡದಿರಲಿ ಎಂಬುದು ಅವಳ ಉದ್ದೇಶವಾಗಿತ್ತು. ನನ್ನ ಬೆನ್ನುಮೂಳೆಯಲ್ಲಿ ನಡುಕ ಹುಟ್ಟಿತು. ಇದು ಖಂಡಿತವಾಗಿಯೂ ಕಾಕತಾಳೀಯವಾಗಿರಲಿಲ್ಲ. ಆ ಮಹಿಳೆ ಮತ್ತೊಂದು ಭೀಕರ ಅಗ್ನಿ ಅನಾಹುತಕ್ಕೆ ಸಂಚು ರೂಪಿಸುತ್ತಿದ್ದಾಳೆ. ಕಳೆದ ಬಾರಿಯೂ ಅಗ್ನಿಶಾಮಕ ವ್ಯವಸ್ಥೆಯು ಕೆಲಸ ಮಾಡಿರಲಿಲ್ಲ. ಈ ಮಹಿಳೆ ಯಾವುದೇ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅತ್ತ ಇವಳು ಒಬ್ಬ ಕುತಂತ್ರಿ ಅಪರಾಧಿಯಾಗಿದ್ದಳು ಅಥವಾ ಯಾವುದೋ ದೊಡ್ಡ ಸೇಡಿನ ಬೆಂಕಿಯಲ್ಲಿ ಎಲ್ಲವನ್ನೂ ಸುಡಲು ಬಂದಿದ್ದಳು. ಅವಳು ಕೆಲಸ ಮಾಡುತ್ತಿದ್ದ ರೀತಿಯನ್ನು ನೋಡಿದರೆ ಈ ಕಟ್ಟಡದ ಪ್ರತಿಯೊಂದು ಮೂಲೆಯೂ ಅವಳಿಗೆ ಚೆನ್ನಾಗಿ ತಿಳಿದಿದೆ ಎಂಬುದು ಸ್ಪಷ್ಟವಾಗಿತ್ತು. ತಂತಿಗಳನ್ನು ಕತ್ತರಿಸಿದ ನಂತರ ಅವಳು ಅಲ್ಲಿಗೆ ನಿಲ್ಲಲಿಲ್ಲ. ಬದಲಿಗೆ ಕಾರಿಡಾರ್ನಲ್ಲಿ ಮುಂದೆ ಸಾಗಿದಳು. ಅಲ್ಲಿ ಬಟ್ಟೆಗಳ ದೊಡ್ಡ ದೊಡ್ಡ ಕಟ್ಟುಗಳನ್ನು ಇಡಲಾಗಿತ್ತು. ಅವಳು ತನ್ನ ಬ್ಯಾಗ್ನಿಂದ ಪೆಟ್ರೋಲ್ ಬಾಟಲಿಗಳನ್ನು ಹೊರತೆಗೆದಳು. ಅವುಗಳನ್ನು ಅತ್ಯಂತ ಚಾಣಾಕ್ಷತನದಿಂದ ಬ್ಯಾಗ್ನಲ್ಲಿ ಬಚ್ಚಿಡಲಾಗಿತ್ತು. ಅವಳು ಆ ಬಟ್ಟೆಗಳ ಕಟ್ಟುಗಳ ಮೇಲೆ ಪೆಟ್ರೋಲ್ ಸುರಿಯಲಾರಂಭಿಸಿದಳು. ಪೆಟ್ರೋಲ್ನ ತೀಕ್ಷ್ಣವಾದ ವಾಸನೆ ಗಾಳಿಯಲ್ಲಿ ಹರಡಿ ಮೂಗಿನ ಮೂಲಕ ನೇರವಾಗಿ ನನ್ನ ಮೆದುಳನ್ನು ತಲುಪಿತು. ಆ ವಾಸನೆಯು ಹಳೆಯ ನೆನಪುಗಳ ಗಾಯಗಳನ್ನು ಮತ್ತೆ ಹಸಿರಾಗಿಸಿತು. ಈಗ ಆ ಮಹಿಳೆ ಸಂಪೂರ್ಣವಾಗಿ ಬದಲಾಗಿದ್ದಳು. ಅವಳು ತನ್ನ ದುಪಟ್ಟಾವನ್ನು ಸ್ವಲ್ಪ ಸರಿಸಿದಾಗ ಅವಳ ಮುಖದ ಒಂದು ಭಾಗ ಕಾಣಿಸಿತು. ಅವಳ ಕಣ್ಣುಗಳಲ್ಲಿ ಈಗ ಯಾವುದೇ ಅಸಹಾಯಕತೆ ಅಥವಾ ದುಃಖವಿರಲಿಲ್ಲ. ಬದಲಿಗೆ ಒಂದು ವಿಚಿತ್ರವಾದ ರಾಕ್ಷಸಿ ಸಮಾಧಾನ ಮತ್ತು ಹುಚ್ಚುತನವಿತ್ತು. ಅವಳು ಬೆಂಕಿಕಡ್ಡಿ ಪೆಟ್ಟಿಗೆಯನ್ನು ಹೊರತೆಗೆದಳು. ಅವಳ ಬೆರಳುಗಳು ಕಿಂಚಿತ್ತೂ ನಡುಗುತ್ತಿರಲಿಲ್ಲ. ಕೆಳಮಹಡಿಗಳಲ್ಲಿ ಶಾಪಿಂಗ್ ಮಾಡುತ್ತಿರುವ ಅಮಾಯಕ ಜನರ ಪ್ರಾಣಗಳ ಬಗ್ಗೆ ಅವಳಿಗೆ ಯಾವುದೇ ಕಾಳಜಿಯಿಲ್ಲದಂತೆ ಅವಳು ಅಂತಹ ದೊಡ್ಡ ವಿನಾಶವನ್ನು ಸೃಷ್ಟಿಸಲು ಸಂಪೂರ್ಣವಾಗಿ ಸಿದ್ಧಳಾಗಿದ್ದಳು. ನಾನು ತಕ್ಷಣ ನನ್ನ ಮೊಬೈಲ್ ಹೊರತೆಗೆದೆ ಮತ್ತು ನಡುಗುವ ಕೈಗಳಿಂದ ವಿಡಿಯೋ ರೆಕಾರ್ಡ್ ಮಾಡಲು ಪ್ರಾರಂಭಿಸಿದೆ. ಈ ಸಾಕ್ಷ್ಯವು ತುಂಬಾ ಅಗತ್ಯವಾಗಿತ್ತು, ಇಲ್ಲದಿದ್ದರೆ ಯಾರೂ ನನ್ನ ಮಾತನ್ನು ನಂಬುತ್ತಿರಲಿಲ್ಲ. ಅವಳು ಬೆಂಕಿಕಡ್ಡಿಯನ್ನು ಹೊರತೆಗೆದು ಅದನ್ನು ಗೀಚಲು ಮುಂದಾದವಳು ಇದ್ದಕ್ಕಿದ್ದಂತೆ ಒಂದು ಕ್ಷಣ ನಿಂತಳು. ತನ್ನ ಕೈಯಲ್ಲಿದ್ದ ಕಡ್ಡಿಯನ್ನು ಮತ್ತೊಮ್ಮೆ ಎಲ್ಲವನ್ನೂ ಬೂದಿ ಮಾಡುವ ಬೆಂಕಿ ಉರಿಯುವುದನ್ನು ಕಾಯುತ್ತಿರುವಂತೆ ನೋಡತೊಡಗಿದಳು. ನಾನು ಕತ್ತಲಿನಲ್ಲಿ ಅಡಗಿ ಉಸಿರು ಬಿಗಿ ಹಿಡಿದು ನಿಂತಿದ್ದೆ ಮತ್ತು ಅವಳ ಮುಂದಿನ ಹೆಜ್ಜೆ ಏನಾಗಿರಬಹುದು ಎಂದು ಯೋಚಿಸುತ್ತಿದ್ದೆ. ಅವಳು ಇದನ್ನು ಏಕೆ ಮಾಡುತ್ತಿದ್ದಾಳೆ? ಅವಳಿಗೆ ಈ ಕಟ್ಟಡದ ಮೇಲೆ, ವರುಣ್ ಮೇಲೆ ಅಥವಾ ಆ ಅಮಾಯಕ ಜನರ ಮೇಲೆ ಅಂತಹ ದ್ವೇಷವೇನಿದೆ? ಪೆಟ್ರೋಲ್ ವಾಸನೆ ಎಷ್ಟು ತೀವ್ರವಾಗಿತ್ತೆಂದರೆ ಎಲ್ಲಿ ಉಸಿರುಗಟ್ಟಿ ಹೋಗುತ್ತದೆಯೋ ಎಂದು ನನಗೆ ಭಯವಾಗತೊಡಗಿತು. ಅವಳು ಪೂರ್ತಿಯಾಗಿ ತನ್ನ ಕೆಲಸದಲ್ಲಿ ಮುಳುಗಿದ್ದಳು ಮತ್ತು ಕೆಲವೇ ಕ್ಷಣಗಳಲ್ಲಿ ಸಂಭವಿಸಬಹುದಾದ ಭೀಕರ ದುರಂತಕ್ಕೆ ನಾನೊಬ್ಬನೇ ಏಕೈಕ ಸಾಕ್ಷಿಯಾಗಿದ್ದೆ. ಅಸಲಿ ಶತ್ರು ಯಾವುದೇ ಅಪಘಾತವಲ್ಲ, ಬದಲಿಗೆ ಇದೇ ಮಹಿಳೆ ಮತ್ತು ಇದರ ಹಿಂದೆ ಅಡಗಿರುವ ಯಾವುದೋ ಆಳವಾದ ಸೇಡು ಎಂಬುದು ನನಗೆ ಈಗ ಸ್ಪಷ್ಟವಾಗಿ ಅರ್ಥವಾಯಿತು. ಇದೇ ಬೆಂಕಿಯು ಮೊದಲು ಸಾವಿರಾರು ಕುಟುಂಬಗಳನ್ನು ಬೀದಿಗೆ ತಂದಿತ್ತು
ಮತ್ತು ಈಗ ಮತ್ತೆ ಅದೇ ಇತಿಹಾಸವನ್ನು ಪುನರಾವರ್ತಿಸಲು ಸಿದ್ಧವಾಗಿತ್ತು. ಪೆಟ್ರೋಲ್ ವಾಸನೆಯು ಉಸಿರಿನಲ್ಲಿ ವಿಷವನ್ನು ಬೆರೆಸುತ್ತಿದ್ದ ಆ ನಿರ್ಜನ ಕಾರಿಡಾರ್ನಲ್ಲಿ ಜೀವನ ಮತ್ತು ಮರಣದ ನಡುವೆ ಕೇವಲ ಒಂದು ಬೆಂಕಿಕಡ್ಡಿಯ ಅಂತರ ಮಾತ್ರ ಉಳಿದಿತ್ತು. ಇಲ್ಲಿಯವರೆಗೆ ಅಸಹಾಯಕತೆಯ ಮುಖವಾಡ ಧರಿಸಿದ್ದ ಮಹಿಳೆ ಈಗ ಒಬ್ಬ ನಿರ್ದಯ ಅಪರಾಧಿಯಾಗಿ ನನ್ನ ಮುಂದೆ ನಿಂತಿದ್ದಳು. ಅವಳ ಕೈಯಲ್ಲಿದ್ದ ಆ ಕಡ್ಡಿಯು ಯಾವುದೇ ಕ್ಷಣದಲ್ಲಿ ಈ ಕಟ್ಟಡವನ್ನು ಮಾತ್ರವಲ್ಲದೆ ಸಾವಿರಾರು ಕುಟುಂಬಗಳ ಕನಸುಗಳನ್ನು ಸುಟ್ಟು ಹಾಕಬಲ್ಲ ಬೆಂಕಿಯನ್ನು ಹಚ್ಚಬಹುದಾಗಿತ್ತು. ನಾನು ಅವಳ ಪ್ರತಿಯೊಂದು ಹೆಜ್ಜೆಯನ್ನು ಗುಟ್ಟಾಗಿ ನನ್ನ ಮೊಬೈಲ್ನಲ್ಲಿ ಸೆರೆಹಿಡಿದಿದ್ದೆ. ಫೈರ್ ಸಿಸ್ಟಮ್ ತಂತಿ ಕತ್ತರಿಸುವುದರಿಂದ ಹಿಡಿದು ಪೆಟ್ರೋಲ್ ಸುರಿಯುವವರೆಗೆ ಎಲ್ಲವೂ ಈಗ ನನ್ನ ಬಳಿ ಪಕ್ಕಾ ಸಾಕ್ಷಿಯಾಗಿತ್ತು. ಅವಳು ಬೆಂಕಿ ಕಡ್ಡಿಗೀಚಲು ಕೈ ಎತ್ತಿದ ತಕ್ಷಣ ನನ್ನ ರಕ್ತ ಕುದಿಯತೊಡಗಿತು. ಈಗ ಸುಮ್ಮನಿರುವ ಸಮಯ ಮುಗಿದಿತ್ತು. ನಾನು ಪೂರ್ಣ ಶಕ್ತಿಯಿಂದ ಜಿಗಿದು ಒಬ್ಬ ಬೇಟೆಗಾರನಂತೆ ಅವಳ ಮೇಲೆ ಬಿದ್ದೆ. ಅವಳು ಏನನ್ನಾದರೂ ಅರ್ಥಮಾಡಿಕೊಳ್ಳುವ ಮೊದಲು ಅಥವಾ ಬೆಂಕಿಕಡ್ಡಿ ಗೀಚುವ ಮೊದಲೇ ನಾನು ಅವಳ ಕೈಯನ್ನು ತಿರುಗಿಸಿ ಹಿಡಿದೆ. ಬಸ್, ಸಾಕು. ನಿನ್ನ ಈ ಕೊಳಕು ಆಟ ಈಗ ಮುಗಿಯಿತು. ನನ್ನ ಧ್ವನಿ ಆ ನಿಶ್ಶಬ್ದದಲ್ಲಿ ಪ್ರತಿಧ್ವನಿಸಿತು. ಅವಳು ವಿಪರೀತವಾಗಿ ಗಾಬರಿಯಾದಳು. ಅವಳ ಮುಖದಲ್ಲಿದ್ದ ಕೃತಕ ಮುಗ್ಧತೆ ಕ್ಷಣ ಮಾತ್ರದಲ್ಲಿ ಮಾಯವಾಯಿತು ಮತ್ತು ಅದರ ಜಾಗದಲ್ಲಿ ಹುಚ್ಚುತನದ ಕೋಪ ಮತ್ತು ದ್ವೇಷ ಕಾಣಿಸಿಕೊಂಡಿತು. ಅವಳು ತನ್ನನ್ನು ಬಿಡಿಸಿಕೊಳ್ಳಲು ಸಕಲ ಪ್ರಯತ್ನ ಮಾಡಿದಳು. ಗಾಯಗೊಂಡ ಹಾವಿನಂತೆ ಒದ್ದಾಡುತ್ತಿದ್ದಳು. ಆದರೆ ನಾನು ಅವಳ ಮಣಿಕಟ್ಟನ್ನು ಗಟ್ಟಿಯಾಗಿ ಹಿಡಿದಿದ್ದೆ. ನಾನು ಅವಳನ್ನು ಎಳೆಯುತ್ತಾ ಮೆಟ್ಟಿಲುಗಳತ್ತ ಕರೆದೊಯ್ದೆ. ಅವಳು ಕಿರುಚುತ್ತಿದ್ದಳು, ಶಪಿಸುತ್ತಿದ್ದಳು, ಕೈಕಾಲು ಬಡಿಯುತ್ತಿದ್ದಳು. ಆದರೆ ನಾನು ಅವಳ ಯಾವುದೊಂದು ಮಾತನ್ನೂ ಕೇಳಲಿಲ್ಲ. ಕೆಳಗೆ ಕರೆತಂದು ನಾನು ಅವಳನ್ನು ಸೆಕ್ಯುರಿಟಿ ಗಾರ್ಡ್ಗಳ ವಶಕ್ಕೆ ಒಪ್ಪಿಸಿದೆ. ಅವಳು ನೆಲದ ಮೇಲೆ ಕುಳಿತು ಕಿರುಚುತ್ತಿದ್ದಳು. ನಾನು ತಕ್ಷಣ ಫೋನ್ ಮಾಡಿದೆ. ಮೊದಲ ಕರೆ ವರುಣ್ನಿಗೆ ಮಾಡಿದೆ. ವರುಣ್ ತಕ್ಷಣ ನನ್ನ ಅಂಗಡಿಗೆ ಬಾ. ಪ್ಲಾಜಾದ ಶತ್ರು ಸಿಕ್ಕಿಬಿದ್ದಿದ್ದಾಳೆ ಮತ್ತು ಅವಳು ಯಾರು ಎಂದು ನಿನಗೆ ನಂಬಲು ಸಾಧ್ಯವಿಲ್ಲ. ಎರಡನೇ ಕರೆಯನ್ನು ಪೊಲೀಸರಿಗೆ ಮಾಡಿದೆ ಮತ್ತು ಕೊನೆಯ ಕ್ಷಣದಲ್ಲಿ ಹೇಗೆ ಒಂದು ದೊಡ್ಡ ದುರಂತವನ್ನು ತಪ್ಪಿಸಲಾಯಿತು ಎಂದು ತಿಳಿಸಿದೆ. ಕೆಲವೇ ನಿಮಿಷಗಳಲ್ಲಿ ವರುಣ್ ಉಸಿರಾಡುತ್ತಾ ನನ್ನ ಅಂಗಡಿಗೆ ತಲುಪಿದನು. ಅವನ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಹಣೆ ಮೇಲೆ ಬೆವರು ಹೊಳೆಯುತ್ತಿತ್ತು. ಸೆಕ್ಯೂರಿಟಿ ಗಾರ್ಡ್ಗಳ ನಡುವೆ ಕುಳಿತು ಅಳುತ್ತಿದ್ದ ಆ ಮಹಿಳೆಯ ಮೇಲೆ ಅವನ ಕಣ್ಣು ಬಿದ್ದ ತಕ್ಷಣ ಅವನ ಹೆಜ್ಜೆಗಳು ಅಲ್ಲೇ ಸ್ತಬ್ಧವಾದವು. ಅವನ ಮುಖ ಬೆಳ್ಳಗಾಯಿತು. ಅವನು ಕಲ್ಲಿನ ಪ್ರತಿಮೆಯಂತೆ ನಿಂತುಬಿಟ್ಟನು. ಅವನ ಕಣ್ಣುಗಳಲ್ಲಿ ಗುರುತು ಹಿಡಿದ ಭಾವ, ನೋವು, ಪಶ್ಚಾತ್ತಾಪ ಮತ್ತು ಆಶ್ಚರ್ಯ ಎಲ್ಲವೂ ಒಟ್ಟಿಗೆ ಕಾಣಿಸುತ್ತಿದ್ದವು. ಅವನು ಯಾವುದೋ ಹಳೆಯ ಮರೆತುಹೋದ ಕಾಲದಲ್ಲಿ ಕಳೆದುಹೋದಂತೆ ಭಾಸವಾಗುತ್ತಿತ್ತು. ಆ ಮಹಿಳೆ ಮತ್ತು ವರುಣ್ ನಡುವಿನ ಸಂಬಂಧವೇನು? ಮುರಿದ ಹೃದಯ ಮತ್ತು ಸುಡುವ ಸೇಡು. ಅವಳ ಮುಖದ ಭಾವನೆಗಳನ್ನು ನೋಡಿ ನನಗೆ ಅರ್ಥವಾಯಿತು. ಈ ಹಗೆತನವು ಯಾವುದೇ ಸಾಮಾನ್ಯವಾದದ್ದಲ್ಲ ಎಂದು. ಇದರ ಬೇರುಗಳು ಬಹಳ ಆಳವಾಗಿದ್ದವು. ಮಾಹಿ. ವರುಣ್ನ ಗಂಟಲಿನಿಂದ ಬಂದ ಏಕೈಕ ಶಬ್ದವಿದು. ಆ ಒಂದು ಶಬ್ದದಲ್ಲಿ ವರ್ಷಗಳ ಕಾಲದ ತವಕ, ಮುರಿದುಹೋದ ಭರವಸೆಗಳು ಮತ್ತು ಹೃದಯದಲ್ಲಿ ಹೂತುಹೋಗಿದ್ದ ಆಳವಾದ ವೇದನೆ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಅಷ್ಟರಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ತಲುಪಿದ್ದರು. ನಾನು ಈಗಷ್ಟೇ ಚಿತ್ರೀಕರಿಸಿದ್ದ ವಿಡಿಯೋವನ್ನು ಇನ್ಸ್ಪೆಕ್ಟರ್ಗೆ ತೋರಿಸಿದೆ. ನಂತರ ಅವರನ್ನು ಕಂಟ್ರೋಲ್ ರೂಂಗೆ ಕರೆದೊಯ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನು ತೋರಿಸಿದೆ. ಅದರಲ್ಲಿ ಈ ಮಹಿಳೆ ಫೈರ್ ಸಿಸ್ಟಮ್ ಜೊತೆ ಚೆಲ್ಲಾಟವಾಡುತ್ತಿರುವುದು ಮತ್ತು ಬಟ್ಟೆಯ ಕಟ್ಟುಗಳ ಮೇಲೆ ಪೆಟ್ರೋಲ್ ಸುರಿಯುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಸಾಕ್ಷ್ಯಗಳು ಎಷ್ಟು ಬಲವಾಗಿದ್ದವೆಂದರೆ ಮಾಹಿಗೆ ತಪ್ಪಿಸಿಕೊಳ್ಳಲು ಯಾವುದೇ ದಾರಿಯೇ ಇರಲಿಲ್ಲ. ಸುತ್ತಲೂ ಸಾಕ್ಷ್ಯಗಳ ರಾಶಿ ಮತ್ತು ಪೊಲೀಸರ ಕಠಿಣತೆಯನ್ನು ನೋಡಿ ಕೊನೆಗೂ ಅವಳ ಕೃತಕ ಧೈರ್ಯ ಕುಸಿಯಿತು. ಅವಳು ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಆದರೆ ಅವಳ ಮುಖದಲ್ಲಾಗಲಿ ಅಥವಾ ಧ್ವನಿಯಲ್ಲಾಗಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಬದಲಿಗೆ ಒಂದು ವಿಚಿತ್ರವಾದ ಗೆಲುವಿನ ಅಹಂಕಾರ ಮತ್ತು ದ್ವೇಷವಿತ್ತು. ಅವಳು ಕಿರುಚತೊಡಗಿದಳು. ಹೌದು, ನಾನೇ ಇದೆಲ್ಲವನ್ನೂ ಮಾಡಿದ್ದು. ಬೆಂಕಿ ಹಚ್ಚಿದ್ದು ನಾನೇ. ಇಂದೂ ಕೂಡ ನಾನು ಈ ಕಟ್ಟಡವನ್ನು ಸುಟ್ಟು ಬೂದಿ ಮಾಡಲು ಬಯಸಿದ್ದೆ. ನಾನು ವರುಣ್ ಸರ್ವನಾಶವಾಗುವುದನ್ನು ನೋಡಲು ಬಯಸಿದ್ದೆ. ನಾನು ವರ್ಷಗಳಿಂದ ನನ್ನ ಎದೆಯಲ್ಲಿ ಹೊತ್ತು ತಿರುಗುತ್ತಿರುವ ಅದೇ ನೋವನ್ನು ಅವನು ಅನುಭವಿಸಬೇಕೆಂದು ಬಯಸಿದ್ದೆ. ಅವನು ನನಗೆ ನೀಡಿದ ಅದೇ ತೊಂದರೆಯನ್ನು ಅವನಿಗೆ ನೀಡಲು ನಾನು ಬಯಸಿದ್ದೆ. ಅವಳು ನನ್ನ ಕಡೆ ದ್ವೇಷದಿಂದ ನೋಡಿ ಹೇಳಿದಳು, ನಾನು ನಿನ್ನ ಹತ್ತಿರ ಬೇಕೆಂತಲೇ ಬಂದಿದ್ದೆ, ನಿನ್ನ ಸಹಾನುಭೂತಿ ಪಡೆಯಲು. ಈ ಪ್ಲಾಜಾದ ಸೆಕ್ಯುರಿಟಿ ಸಿಸ್ಟಮ್ ನಿನ್ನ ಕೈಯಲ್ಲಿದೆ ಎಂಬುದು ನನಗೆ ತಿಳಿದಿತ್ತು. ಅದಕ್ಕಾಗಿಯೇ ನಾನು ಬಡ ಮತ್ತು ಅಸಹಾಯಕ ಮಹಿಳೆಯಂತೆ ನಾಟಕವಾಡಿದೆ. ಇದರಿಂದ ನೀನು ನನ್ನ ಮೇಲೆ ಅನುಮಾನ ಪಡಬಾರದು ಮತ್ತು ನಾನು ಸುಲಭವಾಗಿ ಮೇಲೆ ಹೋಗಿ ನನ್ನ ಕೆಲಸ ಮುಗಿಸಬಹುದು ಎಂದು. ಕಳೆದ ಬಾರಿಯೂ ನಾನು ಇದೇ ರೀತಿ ಯಶಸ್ವಿಯಾಗಿದ್ದೆ. ನಿಮ್ಮೆಲ್ಲರ ಕರುಣೆಯೇ ನನ್ನ ಅತಿದೊಡ್ಡ ಆಯುಧವಾಗಿತ್ತು. ಆದರೆ ಈ ಬಾರಿ ನೀನು ಎಲ್ಲವನ್ನೂ ಹಾಳು ಮಾಡಿದೆ. ಪೊಲೀಸರು ಮಾಹಿಗೆ ಕೈಕೊಡ ತೊಡಿಸಿ ಜೀಪ್ಗೆ ಹತ್ತಿಸತೊಡಗಿದರು.
ಇತ್ತ ವರುಣ್ ತನ್ನ ದೇಹದ ಎಲ್ಲಾ ಶಕ್ತಿಯೂ ಬರಿದಾದಂತೆ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಸಿದು ಬಿದ್ದನು. ಅವನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವಳು ಹೋದ ನಂತರ ನಾನು ವರುಣ್ನ ಹೆಗಲ ಮೇಲೆ ಕೈಯಿಟ್ಟೆ. ಅವನಿಗೆ ನೀರು ಕೊಟ್ಟು ಗಂಭೀರ ಧ್ವನಿಯಲ್ಲಿ ಕೇಳಿದೆ, ಈಗ ಸಾಕು ಮಾಡು ವರುಣ್. ಅಷ್ಟಕ್ಕೂ ಎಲ್ಲಿಯವರೆಗೆ ಈ ಮೌನ? ನನಗೆ ಸತ್ಯ ಹೇಳು. ಈ ಮಹಿಳೆ ಯಾರು? ಮತ್ತು ಅವಳಿಗೆ ನಿನ್ನೊಂದಿಗೆ ಅಂತಹ ದ್ವೇಷವೇನಿದೆ? ಇಷ್ಟೊಂದು ಸಾವಿರಾರು ಅಮಾಯಕ ಜನರ ಪ್ರಾಣ ತೆಗೆದುಕೊಳ್ಳಲು ಅವಳು ಮುಂದಾಗಿದ್ದಾಳೆ. ವರುಣ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ಅವನ ಧ್ವನಿ ನಡುಗುತ್ತಿತ್ತು. ಅದು ವರ್ಷಗಳಿಂದ ಅದು ಮಿಟ್ಟ ನೋವಿನಿಂದ ಉಂಟಾದ ನಡುಕವಾಗಿತ್ತು. ಅವನು ಹೇಳಿದನು, ಇವಳೇ ಮಾಹಿ, ನನ್ನ ಯೂನಿವರ್ಸಿಟಿಯ ಕ್ಲಾಸ್ಮೇಟ್. ನಾವಿಬ್ಬರೂ ಒಬ್ಬರನ್ನೊಬ್ಬರು ಅತೀವವಾಗಿ ಪ್ರೀತಿಸುತ್ತಿದ್ದೆವು. ಜೊತೆಯಾಗಿ ಬಾಳುವ ಮತ್ತು ಸಾಯುವ ಭರವಸೆಗಳನ್ನು ನೀಡಿದ್ದೆವು. ಓದು ಮುಗಿದ ತಕ್ಷಣ ಮದುವೆಯಾಗುವ ಕನಸು ಕಂಡಿದ್ದೆವು. ಮಾಹಿ ತುಂಬಾ ಬಡ ಕುಟುಂಬದವಳಾಗಿದ್ದಳು. ಅವಳ ತಂದೆ ಒಬ್ಬ ಸಾಮಾನ್ಯ ಕ್ಲರ್ಕ್ ಆಗಿದ್ದರು. ಆದರೆ ಅವಳ ಸರಳತೆ, ಪ್ರಾಮಾಣಿಕತೆ ಮತ್ತು ಮುಗ್ಧತೆ ನನ್ನ ಹೃದಯ ಗೆದ್ದಿತ್ತು. ನಮ್ಮ ನಡುವೆ ಯಾವುದೇ ಗೋಡೆ ಬರುವುದಿಲ್ಲ ಎಂದು ನಾನು ಅವಳಿಗೆ ಯಾವಾಗಲೂ ಭರವಸೆ ನೀಡುತ್ತಿದ್ದೆ. ಅವನು ಕೆಲವು ಕ್ಷಣ ನಿಂತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಹೇಳಿದನು, ನಾನು ಮನೆಯಲ್ಲಿ ಅವಳ ಬಗ್ಗೆ ಹೇಳಿದಾಗ ನನ್ನ ತಂದೆ ತಾಯಿ ಸ್ಪಷ್ಟವಾಗಿ ನಿರಾಕರಿಸಿದರು. ಅವರಿಗೆ ಒಬ್ಬ ಶ್ರೀಮಂತ ಮತ್ತು ಪ್ರತಿಷ್ಠಿತ ಕುಟುಂಬದ ಸೊಸೆ ಬೇಕಿತ್ತು. ಅವರು ಮಾಹಿಯ ಬಡತನವನ್ನು ಹಾಸ್ಯ ಮಾಡಿದರು ಮತ್ತು ಅವಳನ್ನು ಮದುವೆಯಾದರೆ ನನ್ನನ್ನು ಆಸ್ತಿಯಿಂದ ಹೊರಹಾಕುವುದಾಗಿ ಬೆದರಿಸಿದರು. ನಾನು ತುಂಬಾ ಹೋರಾಡಿದೆ, ಬಂಡಾಯವನ್ನೂ ಮಾಡಿದೆ. ಆದರೆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತೆಂದರೆ ಮಾಹಿಗೆ ನಾನು ಅವಳಿಗೆ ದ್ರೋಹ ಮಾಡಿದ್ದೇನೆ ಎಂದು ಅನ್ನಿಸಿತು. ನಾನು ಸಂಪತ್ತು ಮತ್ತು ಮನೆತನಕ್ಕಾಗಿ ಅವಳನ್ನು ಕೈಬಿಟ್ಟೆ ಎಂದು ಅವಳು ಭಾವಿಸಿದಳು. ವರುಣ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಲೇ ಇತ್ತು. ಅವಳು ನನ್ನನ್ನು ಎಂದಿಗೂ ಕ್ಷಮಿಸಲಿಲ್ಲ. ಸಿಟ್ಟು ಮತ್ತು ಮುರಿದ ಹೃದಯದೊಂದಿಗೆ ಅವಳು ಒಬ್ಬ ಶ್ರೀಮಂತ ಆದರೆ ವಯಸ್ಸಾದ ವ್ಯಕ್ತಿಯನ್ನು ಮದುವೆಯಾದಳು. ಹೊರನೋಟಕ್ಕೆ ಅವಳ ಜೀವನ ಅದ್ಭುತವಾಗಿತ್ತು. ಕಾರು, ಬಂಗ್ಲೆ, ಹಣ ಎಲ್ಲವೂ ಇತ್ತು. ಆದರೆ ಅವಳ ಹೃದಯದ ದ್ವೇಷ ಎಂದಿಗೂ ಕೊನೆಯಾಗಲಿಲ್ಲ. ಈ ಪ್ಲಾಜಾ, ನನ್ನ ಪ್ರಗತಿ, ನನ್ನ ಯಶಸ್ಸು ಅವಳ ಗಾಯಗಳ ಮೇಲೆ ಉಪ್ಪು ಸವರಿದಂತೆ ಕಾಣಿಸಿತು. ಅವಳು ತನ್ನ ಎಲ್ಲಾ ಸಂಪತ್ತನ್ನು ಕೇವಲ ಒಂದು ಉದ್ದೇಶಕ್ಕಾಗಿ ಬಳಸಿದಳು, ನನ್ನ ನೆಮ್ಮದಿಯನ್ನು ಹಾಳು ಮಾಡಲು. ಕಳೆದ ಬಾರಿ ಬೆಂಕಿ ಬಿದ್ದಾಗ ನಾನು ಪೂರ್ತಿಯಾಗಿ ಕುಸಿದು ಹೋಗಿದ್ದೇನೆ ಎಂದು ಅವಳು ಭಾವಿಸಿದ್ದಳು. ಆದರೆ ನಾನು ಮತ್ತೆ ಎದ್ದು ನಿಂತಾಗ ಅವಳ ಹುಚ್ಚುತನ ಮತ್ತಷ್ಟು ಹೆಚ್ಚಾಯಿತು. ನಾನು ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದೆ. ಈಗ ನನಗೆ ಅವಳ ದುಬಾರಿ ಕಾರು, ಅವಳ ನಾಟಕ ಮತ್ತು ಅವಳ ಬದಲಾದ ಮುಖ ಎಲ್ಲವೂ ಅರ್ಥವಾಯಿತು. ಅವಳು ಬಡವಳಾಗಿರಲಿಲ್ಲ, ಬದಲಿಗೆ ಸೇಡಿನ ಬೆಂಕಿಯಲ್ಲಿ ಬೆಂದು ಹೋದ ಮಹಿಳೆಯಾಗಿದ್ದಳು. ತನ್ನ ಇಡೀ ಜೀವನವನ್ನು ದ್ವೇಷದಲ್ಲೇ ಕಳೆದ ಮಹಿಳೆಯಾಗಿದ್ದಳು. ತನ್ನ ಹಠದಿಂದ ಎಷ್ಟು ಅಮಾಯಕ ಮಕ್ಕಳು ಅನಾಥರಾದರು ಮತ್ತು ಎಷ್ಟು ಮಹಿಳೆಯರು ವಿಧವೆಯರಾದರು ಎಂಬ ಅರಿವು ಅವಳಿಗೆ ಇರಲೇ ಇಲ್ಲ. ಅವಳಿಗೆ ಕೇವಲ ವರುಣ್ನ ನಷ್ಟ ಮಾತ್ರ ಮುಖ್ಯವಾಗಿತ್ತು. ಅದಕ್ಕಾಗಿ ಸಾವಿರಾರು ಜೀವಗಳು ಹೋದರೂ ಅವಳಿಗೆ ಪರವಾಗಿರಲಿಲ್ಲ. ಮಾಹಿಯ ಕೇಸ್ ನ್ಯಾಯಾಲಯಕ್ಕೆ ಬಂದಿತು. ನಾನೇ ಅವಳ ವಿರುದ್ಧದ ಪ್ರಮುಖ ಸಾಕ್ಷಿಯಾಗಿದ್ದೆ. ನನ್ನ ಬಳಿ ಇದ್ದ ವಿಡಿಯೋ ಮತ್ತು ಫೂಟೇಜ್ಗಳು ಅವಳ ಅಪರಾಧಗಳ ಮೇಲೆ ಅಂತಿಮ ಮುದ್ರೆಯನ್ನು ಒತ್ತಿದವು. ಅವಳ ಮೇಲೆ ಕೊಲೆ ಪ್ರಯತ್ನ, ಭಯೋತ್ಪಾದನೆ ಹರಡುವುದು ಮತ್ತು ಕೋಟ್ಯಂತರ ರೂಪಾಯಿಗಳ ನಷ್ಟ ಉಂಟುಮಾಡುವಂತಹ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಯಿತು. ದೊಡ್ಡ ಉದ್ಯಮಿಯಾಗಿದ್ದ ಅವಳ ಪತಿ ಮಾಹಿಯ ಅಸಲಿ ರೂಪ ತಿಳಿಯುತ್ತಿದ್ದಂತೆಯೇ ಅದೇ ಕ್ಷಣದಲ್ಲಿ ಅವಳೊಂದಿಗೆ ಎಲ್ಲಾ ಸಂಬಂಧಗಳನ್ನು ಕಡಿದುಕೊಂಡನು ಮತ್ತು ತಡಮಾಡದೆ ವಿಚ್ಛೇದನ ನೀಡಿದನು. ಮಾಹಿ ಒಂದೇ ಏಟಿಗೆ ಸಂಪೂರ್ಣವಾಗಿ ಒಂಟಿಯಾದಳು. ಯಾವ ಸಂಪತ್ತು, ಕಾರುಗಳು ಮತ್ತು ಪ್ರಭಾವದ ಹಿಂದೆ ಅಡಗಿ ಅವಳು ಈ ಎಲ್ಲಾ ಕರಾಳ ಕೃತ್ಯಗಳನ್ನು ಮಾಡುತ್ತಿದ್ದಳೋ ಅದೆಲ್ಲವೂ ಕ್ಷಣಮಾತ್ರದಲ್ಲಿ ಮಣ್ಣು ಪಾಲಾಯಿತು. ನ್ಯಾಯಾಲಯವು ಅವಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಪೊಲೀಸರು ಅವಳನ್ನು ಜೈಲಿಗೆ ಕರೆದೊಯ್ಯುವಾಗ ಅವಳ ಮುಖದಲ್ಲಿ ಆ ರಾಕ್ಷಸಿ ನಗು ಇರಲಿಲ್ಲ. ಬದಲಿಗೆ ಭಯ ಮತ್ತು ಪಶ್ಚಾತ್ತಾಪದ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಯಾವ ಮಹಿಳೆ ಒಮ್ಮೆ ಇತರರನ್ನು ಬೆಂಕಿಗೆ ತಳ್ಳಿ ಬೂದಿ ಮಾಡಲು ಬಯಸಿದ್ದಳೋ ಇಂದು ಅವಳೇ ತನ್ನ ದ್ವೇಷದ ಕತ್ತಲ ಕೋಣೆಯಲ್ಲಿ ಬಂಧಿಯಾಗಿದ್ದಳು. ಅವಳ ಜೀವನ ಈಗ ಸಂಪೂರ್ಣವಾಗಿ ಗುರಿಯಿಲ್ಲದಂತಾಗಿತ್ತು. ಈ ಇಡೀ ಘಟನೆಯ ನಂತರ ವರುಣ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡನು. ಅವನು ತನ್ನ ಪ್ಲಾಜಾದ ಒಂದು ದೊಡ್ಡ ಭಾಗವನ್ನು ಕಳೆದ ಬಾರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ತಮ್ಮವರನ್ನು ಕಳೆದುಕೊಂಡ ಅನಾಥ ಮಕ್ಕಳು ಮತ್ತು ವಿಧವೆಯರ ಹೆಸರಿಗೆ ಬರೆದುಕೊಟ್ಟನು. ಮಾಹಿಗೆ ಕಾನೂನು ಶಿಕ್ಷೆ ನೀಡಿದ್ದರೂ ವರುಣ್ ತನ್ನ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಮಾನವೀಯತೆಯ ಹಾದಿಯಲ್ಲಿ ಸಾಗಿದನು. ಅವನು ಇಂದು ಕೂಡ ಇದನ್ನೇ ಹೇಳುತ್ತಾನೆ, ಕಟ್ಟಡಗಳನ್ನು ಮತ್ತೆ ನಿರ್ಮಿಸಬಹುದು, ಆದರೆ ಕಳೆದುಹೋದ ನಂಬಿಕೆ ಮತ್ತು ಜೀವಗಳನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಪ್ಲಾಜಾದ ಹೊರಗೆ ಜೀವನ ಮತ್ತೆ ಸಹಜ ಸ್ಥಿತಿಗೆ ಮರಳಿತು. ಜನರು ಮತ್ತೆ ಬರುತ್ತಾ, ಹೋಗುತ್ತಾ, ನಗುತ್ತಾ, ಮಾತನಾಡುತ್ತಾ ಕಾಣಿಸಿಕೊಳ್ಳತೊಡಗಿದರು.
ಆದರೆ ಈಗ ಪರಿಸ್ಥಿತಿ ಮೊದಲಿನಂತಿರಲಿಲ್ಲ. ಈಗ ಸುರಕ್ಷತೆಯು ಕೇವಲ ಕ್ಯಾಮೆರಾಗಳ ಭರವಸೆಯ ಮೇಲೆ ಇರಲಿಲ್ಲ. ಬದಲಿಗೆ ನಾವೆಲ್ಲರೂ ಹೆಚ್ಚು ಜಾಗರೂಕರು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಾಗಿದ್ದೆವು. ಮಾಹಿಯ ಈ ಅಂತ್ಯವು ನಮಗೆಲ್ಲರಿಗೂ ಒಂದು ಕಹಿ ಪಾಠವಾಗಿತ್ತು. ಸೇಡಿನ ಬೆಂಕಿಯನ್ನು ಯಾರ ವಿರುದ್ಧವೇ ಹಚ್ಚಿದರೂ ಮೊದಲು ಅದನ್ನು ಹಚ್ಚಿದವನೇ ಆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾನೆ. ಸಹಾಯ ಕೇಳುವ ನೆಪದಲ್ಲಿ ಬಂದ ಆ ಮಹಿಳೆ ತನ್ನ ಏಕಪಕ್ಷೀಯ ಸೇಡಿಗಾಗಿ ಲಕ್ಷಾಂತರ ಜನರ ಜೀವನವನ್ನು ಪಣಕ್ಕಿಟ್ಟಳು, ಕೇವಲ ತನ್ನ ಹೃದಯದ ಆಕ್ರೋಶವನ್ನು ಹೊರಹಾಕಲು. ಆದರೆ ಇಂದು ಅದೇ ಮಹಿಳೆ ಜೈಲಿನ ಸರಳುಗಳ ಹಿಂದೆ ಕೊಳೆಯುತ್ತಿದ್ದಾಳೆ. ಅವಳ ಅಂತ್ಯ ಕಣ್ಣ ಮುಂದೆಯೇ ಇದೆ. ಇದು ಕೇವಲ ಕಥೆಯ ಮಾತುಗಳಲ್ಲ, ಬದಲಿಗೆ ಇತರರ ಸಂತೋಷ ಮತ್ತು ಯಶಸ್ಸನ್ನು ಸಹಿಸಲಾಗದ ಜನರಿಗೆ ಒಂದು ನೈಜ ಮತ್ತು ಆಳವಾದ ಪಾಠವಾಗಿದೆ. ಹಾಗಾಗಿ ಗೆಳೆಯರೇ, ನಿಮಗೆ ನನ್ನ ಈ ಕಥೆ ಇಷ್ಟವಾಗಿದ್ದರೆ ಮತ್ತು ನೀವು ಯಾವ ನಗರದಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ನೀಡಿ ಮತ್ತು ಆದಷ್ಟು ಹೆಚ್ಚು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿರಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ. ಗಮನಿಸಿ, ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರಲ್ಲಿ ತೋರಿಸಲಾದ ಎಲ್ಲಾ ಪಾತ್ರಗಳು, ಸ್ಥಳಗಳು ಮತ್ತು ಘಟನೆಗಳಿಗೂ ಯಾವುದೇ ಜೀವಂತ ಅಥವಾ ಮೃತ ವ್ಯಕ್ತಿಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ಯಾವುದೇ ಹೆಸರು, ಘಟನೆ ಅಥವಾ ಪರಿಸ್ಥಿತಿಯೊಂದಿಗೆ ಸಾಮ್ಯತೆ ಕಂಡುಬಂದಲ್ಲಿ ಅದು ಕೇವಲ ಕಾಕತಾಳೀಯ ಮಾತ್ರ. ಈ ಕಥೆಯ ಉದ್ದೇಶ ಯಾವುದೇ ಧರ್ಮ, ಸಮಾಜ ಅಥವಾ ವ್ಯಕ್ತಿಯ ಭಾವನೆಗಳಿಗೆ ಧಕ್ಕೆ ತರುವುದಲ್ಲ, ಬದಲಿಗೆ ಒಂದು ಸಾಮಾಜಿಕ ಸಂದೇಶವನ್ನು ನೀಡುವುದಾಗಿದೆ. ಧನ್ಯವಾದಗಳು.